ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವಾದ್ಯಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶದಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೋನ್ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಸ ವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಸುರೈಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ. ಸ್वीयानाम् अमृच्छति समां पायात् गुणोद्यन्मणिः. ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವಂತ ಕೃಷ್ಣಾವತಾರವನ್ನು ತಾಳಿ ಭೂಮಿಗೆ ಅವತಾರವನ್ನು ಮಾಡಿದ್ದಾನೆ. ಆ ಭಗವಂತ ಅವತಾರ ಮಾಡಿದ್ದನ್ನು ಎಲ್ಲರೂ ಕೂಡ ದೇವತೆಗಳು ಎಲ್ಲರೂ ಕೂಡ ಆನಂದವನ್ನು ಪಟ್ಟರು. ಅದೇ ರೀತಿಯಾಗಿ ಭಗವಂತನಿಗೆ ಯಾವ ರೀತಿ ಇರಬೇಕೋ ಆ ರೀತಿಯಾಗಿ ತಮ್ಮ ಎಲ್ಲ ಚರ್ಯಗಳನ್ನು ಇಟ್ಟುಕೊಂಡ್ರು ಅಂತ ಹೇಳಿದರು. ತದನಂತರದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಮಾಡಿದಾಗ ಇಲ್ಲಿ ಹೇಳ್ತಾರೆ, ಗ್ಲಾನಂ ವಿದತ್ತೇ ನ ಸುಖಂ ಜನಾನಾಂ ಛಾಯಾಶ್ರಿತಾನಾಪಿ ತಿಗ್ಮರುಚಿ ಕ್ರೂರೋಪಿ ಮರ್ತ್ಯ ಸಕಲತ್ರ ಸಾಂದ್ರಂ ಸಂಬಂಧವಾಜಾಂ ನಹಿ ತಾಪದಾಯಿ. ಸೂರ್ಯ ಬೆಳಕಾಗಿದ್ದಾನೆ. ಬೆಳಕಾಗಿ ಅವನು ಆ ನಂದಗೋಕುಲದಲ್ಲಿ ಇದ್ದಾನೆ. ನಂದಗೋಕುಲದಿದ್ದಾಗ ಭಗವಂತ ಆ ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಾನೆ. ಮೇಲಕ್ಕೆ ಬಂದು ಏನು ಮಾಡ್ತಾ ಇದ್ದಾನಂತ ಕೇಳಿದರೆ, ಅವನು ಮೊದಲು ಹೇಳಿದರು ವಿಷ್ಣು ಪದದಲ್ಲಿ ತನ್ನ ಎಲ್ಲ ಕಿರಣಗಳನ್ನು ಹರಡಿದ್ದಾನೆ ಅಂತ. ಅಂದರೆ ಏನಾಯಿತು ವಿಷ್ಣು ಪದ ಅಂತ ಹೇಳಿದರೆ, ಭಗವಂತನನ್ನು ಆಶ್ರಯಿಸಿದ್ದಾನೆ. ಭಗವಂತನ ಪದವನ್ನು ಆಶ್ರಯಿಸಿದ್ದರಿಂದಾಗಿ ತಾನು ಮೇಲಕ್ಕೆ ಬಂದ. ವಾಸ್ತವಿಕವಾಗಿ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತವನ್ನು ಹೊಂದುತ್ತಾನೆ. ಇಲ್ಲಿ ಅದನ್ನು ಒಂದು ರೀತಿಯಾಗಿ ಕವಿಕಲ್ಪಿತವಾಗಿ ವಾದಿರಾಜರು ಅದನ್ನು ಚಿತ್ರಿಸ್ತಾ ಇದ್ದಾರೆ. ತನ್ನ ಉದಯಿಸಿದ ನಂತರ ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಾನೆ. ಮೇಲಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ ತನ್ನ ಕಿರಣಗಳನ್ನು ವಿಷ್ಣುಪದದಲ್ಲಿ ಪೂರ್ಣವಾಗಿ ಹರಡಿದ್ದಾನೆ. ವಿಷ್ಣುಪದಲ್ಲಿ ಹರಡಿದ್ರಿಂದಾಗಿ ಅವನು ಭಗವಂತನ ಪಾದವನ್ನು ಆಶ್ರಯಿಸಿದ್ದಾನೆ. ಭಗವಂತನ ಪಾದವನ್ನು ಆಶ್ರಯಿಸಿದರೆ ಜೀವನದಲ್ಲಿ ಯಾವತ್ತೂ ಕೂಡ ಕೆಳಕ್ಕೆ ಹೋಗುವಂತಹ ಪ್ರಮೇಯ ಬರೋದಿಲ್ಲ ಎಂಬುದನ್ನು ರಾಜರು ಈ ರೀತಿಯಾಗಿ ಸೂರ್ಯನು ಆ ಮೇಲಕ್ಕೆ ಬರತಕ್ಕಂತಹ ಚಿತ್ರಣವನ್ನು ನಮಗೆ ಈ ರೀತಿಯಾಗಿ ರಾಜರು ಚಿತ್ರಿಸ್ತಾ ಇದ್ದಾರೆ. ಭಗವಂತ ವಾಸ್ತವಿಕವಾಗಿ ದೇವತೆಗಳು ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ಮರ್ತಿರೋದಿಲ್ಲ. ಅವರು ಯಾವ ಸದಾ ಕಾಲದಲ್ಲೂ ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡು ಭಗವಂತನ ಚಿಂತನೆಯಲ್ಲಿಯೇ ಸದಾ ಕಾಲ ನಿರತರಾಗುವರು. ಆದರೂ ಕೂಡ ಇಲ್ಲಿ ಒಂದು ರಹಸ್ಯವನ್ನು, ಭಗವಂತನ ಪಾದವನ್ನು ಯಾರು ಆಶ್ರಯಿಸಿರ್ತಾರೋ ಅವರಿಗೆ ಯಾವತ್ತೂ ಕೂಡ ಕೆಡುಕು ಎಂಬುದು ಆಗೋದಿಲ್ಲ ಎಂಬುದನ್ನು ಒಂದು ರೀತಿಯಾಗಿ ಕವಿಕಲ್ಪಿತವಾಗಿ ರಾಜರು ಚಿತ್ರಿಸ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ನಾವು ಕೂಡ ಭಗವಂತನ ಪಾದವನ್ನು ಆಶ್ರಯಿಸಬೇಕು. ತನ್ಮೂಲಕವಾಗಿ ನಾವು ಕೂಡ ಜೀವನದಲ್ಲಿ ನಮ್ಮ ಔನ್ನತ್ಯವನ್ನು ನಾವು ಹೊಂದುತ್ತೇವೆ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಗೋಪಾಲಕ ಅಂತ ಕೃಷ್ಣನನ್ನು ಹೇಳ್ತಾ ಇದ್ದಾರೆ. ಯಾಕೋಸ್ಕರ ಅವನು ಗೋಪಾಲಕನಾಗಿ ಆದ ಅಂತ ಕೇಳಿದರೆ ಅದನ್ನು ಚಿತ್ರಿಸ್ತಾರೆ. ಹೇಳ್ತಾರೆ, ಬೇರೆ ಯಾವುದಾದ್ರೂ ಕುಲದಲ್ಲಿ ಹುಟ್ಟಬಹುದಿತ್ತಲ್ವ, ಬೇಕಾದಷ್ಟು ಭಗವಂತನಿಗೆ ಗೋಪಾಲಕನಾಗಿಯೇ ಅವತಾರವನ್ನು ಮಾಡಬೇಕು ಅಂತ ಏನಿರಲಿಲ್ಲ. ಬೇರೆ ಇನ್ನಿತರ ಯಾವುದೋ ಒಂದು
ಅವನನ್ನು ವಿಶಿಷ್ಟವಾಗಿ ಗೋಪಾಲಕ ಅಂತಲೇ ಯಾಕೆ ಅವನು ತೋರಿಸಿಕೊಂಡ? ಅದಕ್ಕೆ ಹೇಳ್ತಾರೆ, ಯಥೋ ಹಿ ಗೋರೂಪಧರಾಂಧರಿತ್ರೀಂ ಸ ಪಾಲಯಿಷ್ಯನ್ ಹರಿರಾವಿರಾಸೀತ್ ಸಹಾನುಕೂಲೈ ಅಮರೈಸ್ವಕೀಯೈ ತದಸ್ವ ಗೋಪಾಲಕ ವಂಶಜೋಭೂತ್. ಭಗವಂತ ಅವತಾರವನ್ನು ಮಾಡಿದ್ದಾನೆ. ಆ ಗೋಪಾಲಕ ವಂಶದಲ್ಲಿ ಅವತಾರವನ್ನು ಮಾಡಿದ್ಯಾಕೆ ಅಂತ ಕೇಳಿದರೆ, ಆರಂಭದ ಚಿತ್ರಣವನ್ನು ನೋಡಿದಾಗ ಧರಾದೇವಿ ಭಗವಂತನ ಬಳಿಗೆ ಹೋಗಿದ್ದಾಳೆ. ಅವಳು ಯಾವ ರೂಪವನ್ನು ಧರಿಸಿಕೊಂಡು ಹೋಗಿದ್ದು ಅಂತ ಹೇಳಿದರೆ, ಅಲ್ಲಿ ಆರಂಭದಲ್ಲಿ ಹೇಳಿದರು ಗೋರುವಿನ ರೂಪವನ್ನು ಧರಿಸಿಕೊಂಡು ಅವಳು ಬ್ರಹ್ಮದೇವರ ಮೂಲಕವಾಗಿ ಭಗವಂತನನ್ನು ಆಶ್ರಯಿಸಿದಳು ಅಂತ ಹೇಳಿದರು. ಅದೇ ಕಾರಣಕ್ಕೋಸ್ಕರವಾಗಿ ಯಾವ ಕಾರಣದಿಂದಾಗಿ ಇಲ್ಲಿ ಆ ಧರಾದೇವಿ ಅವಳು ಆ ಗೋವಿನ ರೂಪವನ್ನು ತಾಳಿದ್ದೋ ಅದೇ ಕಾರಣಕ್ಕೆ ಭಗವಂತ ಇಲ್ಲಿಯೂ ಕೂಡ ಗೋಪಾಲಕನಾಗಿ ಅವನು ಅವತಾರವನ್ನು ಮಾಡಿದ ಅಂತ ಒಂದು. ಇನ್ನೊಂದು ಏನು ಅಂತಂದರೆ, ಆ ಗೋವುಗಳನ್ನು ಸಾಕಲಿಕ್ಕೋಸ್ಕರವಾಗಿ ನಿನ್ನೆ ಒಂದು ಮಾತು ಬಂದಿತ್ತು. ಏನು ಅಂತಂದರೆ, ಆ ಹಿಂದೆ ಸಂಪತ್ತನ್ನು ಅಳೆಯತಕ್ಕಂತಹ ಮಾನದಂಡ ಯಾವುದು ಅಂತ ಕೇಳಿದರೆ, ಯಾರಲ್ಲಿ ಅಧಿಕವಾಗಿರತಕ್ಕಂತಹ ಹೇರಳವಾಗಿರತಕ್ಕಂತಹ ಗೋ ಸಂಪತ್ತಿತ್ತೋ ಅವರನ್ನು ಅತ್ಯಂತ ಧನಿಕ ಅಂತ ಹೇಳಿಕೊಂಡು ಕೊಂಡಾಡ್ತಾ ಇದ್ದರು. ಈಗ ಗೋವುಗಳೂ ಇಲ್ಲ, ಗೋವುಗಳನ್ನು ಕಾಪಾಡುವಂತಹ ಮಾತೂ ಇಲ್ಲ. ಹೀಗೆ ಈ ರೀತಿಯಾಗಿ ನಮ್ಮ ಜೀವನ ಆಗಿ ಹೋಗಿದೆ. ಆದರೆ ವಾಸ್ತವಿಕವಾಗಿ ಗೋವು ಅದು ರಾಷ್ಟ್ರದ ಸಂಪತ್ತು. ಕೃಷ್ಣ ಅದೇ ಕಾರಣಕ್ಕೋಸ್ಕರವಾಗಿ ತಾನು ಮುಖ್ಯವಾಗಿ ಆ ಗೋವಿನ ಪಾಲಕನಾಗಿ ತನ್ನ ಅವತಾರವನ್ನು ಮಾಡಿದ್ದು. ಆ ಗೋವಿನ ರಕ್ಷಣೆ ನನ್ನಿಂದ ಆಗಬೇಕು ಅಂತ ಹೇಳಿಕೊಂಡು ಗೋವಿನ ರಕ್ಷಣೆ, ಗೋವಿನ ಮೂಲಕವಾಗಿ ಧರ್ಮದ ರಕ್ಷಣೆ, ಈ ಧರ್ಮದ ರಕ್ಷಣೆ ಆದರೆ ತನ್ಮೂಲಕವಾಗಿ ರಾಷ್ಟ್ರದ ರಕ್ಷಣೆ ಅಂತ ಹೇಳಿಕೊಂಡು ಹೀಗೆ ಈ ಚಿಂತನೆಯನ್ನಿಟ್ಟುಕೊಂಡು ಭಗವಂತ ಆ ಗೋಪಾಲಕನಾಗಿ ಅವತಾರವನ್ನು ಮಾಡಿದ್ದಾನೆ. ಆ ಧರಾದೇವಿ ಅವಳು ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಗೋವಿನ ರೂಪವನ್ನು ಧರಿಸಿಕೊಂಡು ಹೋಗಿದ್ದಾಳೆ. ಆ ಎಲ್ಲರ ಆ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಂತ ಗೋವಿನ ಗೋಪಾಲಕನಾಗಿ ಅವತಾರವನ್ನು ಮಾಡಿದ್ದಾನೆ ಎಂಬುದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಭಗವಂತ ಅವತಾರವನ್ನು ಅವತಾರವನ್ನು ಮಾಡಿದ ಮೇಲೆ ದಿನೇ ದಿನೇ ಪ್ರವೃದ್ಧಿ ಬೆಳೀತಾ ಹೋಗ್ತಾನೆ. ಹುಟ್ಟಿದಂತಹ ಮಗು ಮಗು ಹುಟ್ಟಿದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡಲೇಬೇಕು. ಪೂರ್ವ ಷೋಡಶ ಸಂಸ್ಕಾರಗಳು, ಹುಟ್ಟಿದ ನಂತರ 16 ಸಂಸ್ಕಾರಗಳನ್ನು ಹೇಳ್ತಾರೆ. ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಹೀಗೆ ಆ ಬೇರೆ ಬೇರೆ ಸಂಸ್ಕಾರಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿಯೂ ಕೂಡ ಭಗವಂತ ಅವತಾರ ಮಾಡಿದ್ದಾನೆ. ಇಲ್ಲಿ ಒಂದು ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಅಜನ್ಮನಸ್ತಸ್ಯ ಹಿ ಜಾತಕರ್ಮ ವಿಧಾಯ ವಿಪ್ರ ವಿದುರ್ವಿಧಿಜ್ಞಾ ಮಧೋಕುಲೇ ಜಾತಮಪಿ ಸ್ವಮಂತ್ರಂ ಮಧುಶ್ರಿಯ ಮಾಧವ ಮಾದಿದೇವಂ. ಅಜನ್ಮನಸ್ತಸ್ಯ, ವಾಸ್ತವಿಕವಾಗಿ ಒಂದು ವಿಶೇಷಣದಿಂದಾಗಿ ಭಗವಂತನಿಗೆ ಹುಟ್ಟಿಲ್ಲ ಅಂತ. ಹುಟ್ಟಿಲ್ಲದಂತಹ ಭಗವಂತನಿಗೆ ಜಾತಕರ್ಮ, ಹುಟ್ಟಿದ ಮಗುವಿಗೆ ಯಾವ ಜಾತಕರ್ಮ ಅಂತ ಮಾಡಬೇಕು. ಆ ಮಗು ಪ್ರಾಂಗನಾಭಿ ನಾಭಕರ್ತನಾತ್ ಕಾರ್ಯ ಅಂತ. ಆ ಹುಟ್ಟಿದ ಮಗುವಿಗೆ ಆ ಕರುಳ ಬಳ್ಳಿ ಅದನ್ನು ಛೇದನೆ ಮಾಡುವುದಕ್ಕಿಂತ ಮೊದಲು ಆ ಜಾತಕರ್ಮ ಎಂಬಂಥ ಸಂಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ವಿಧಿಸಿದ್ದಾರೆ. ಈ ಮಗುವಿಗೆ, ಈ ಭಗವಂತನಿಗೆ, ಕೃಷ್ಣನಿಗೆ ಜಾತಕರ್ಮವನ್ನು ಮಾಡ್ತಾ ಇದ್ದಾರೆ. ಅಜನ್ಮನಸ್ತಸ್ಯ ಜಾತಕರ್ಮ, ಇವನಿಗೆ ಜನ್ಮವೇ ಇಲ್ಲ, ಹುಟ್ಟಿದ ಮಗುವಿಗೆ ತಾನೇ ಜಾತಕರ್ಮ, ಇವನಿಗೆ ಹುಟ್ಟೇ ಇಲ್ಲ, ಇವನಿಗೆ ಜಾತಕರ್ಮ ಆದರೂ ಯಾಕೆ ಅಂತ ಕೇಳಿದರೆ, ಆದರೂ ಕೂಡ ಹೇಳ್ತಾರೆ ಆ ಜಾತಕರ್ಮ ಆಯುಷ್ಯಗಳ ಅಭಿವೃದ್ಧಿಗೆ ಮಾಡತಕ್ಕಂತಹದ್ದು. ಆ ಶಿಶುವಿಗೆ ಒಳ್ಳೆಯ ರೀತಿಯಲ್ಲಿ ಆಯುಷ್ಯದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಕೊಂಡು ಆ ಜಾತಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು, ಪುರಾಣಕಾರರು, ಎಲ್ಲ ಋಷಿ ಮುನಿಗಳು ಸಮ್ಮತಿರತಕ್ಕಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಈ ಮಗುವಿಗೆ
ಹುಟ್ಟದೇ ಇರತಕ್ಕಂತಹ ಮಗುವಿಗೆ, ಹುಟ್ಟದೇ ಇರತಕ್ಕಂತಹ ಮಗು ಅಂತ ಹೇಳಿದರೆ ನಮ್ಮ ನಿಮ್ಮಂತೆ ಹುಟ್ಟತಕ್ಕಂತಹ ಮಗು ಅಲ್ಲ, ಇದು ಅವತಾರವನ್ನು ಮಾಡತಕ್ಕಂತಹ ಮಗು. ಆ ಮಗುವಿಗೆ ಲೋಕದ ರೂಢಿಯಿಂದಾಗಿ ಅದಕ್ಕೆ ಜಾತಕರ್ಮವನ್ನು ಮಾಡಿದರು. ಜಾತಕರ್ಮವನ್ನು ಮಾಡಿದಂತಹ ಮಗುವಿಗೆ, ಆ ಯಾದವನ ಯದುವಿನ ವಂಶದಲ್ಲಿ ಹುಟ್ಟಿರತಕ್ಕಂತಹ ಮಗುವಿಗೆ ಅವನನ್ನು ಆ ಜಾತಕರ್ಮಕ್ಕೆ ಮುಖ್ಯವಾಗಿ ಪ್ರತಿಪಾದನಾಗಿರತಕ್ಕಂಥವನು ಯಾರು ಅಂತ ಕೇಳಿದರೆ ಭಗವಂತ. ಆ ಮಧುನಾಮಕ ದೈತ್ಯನನ್ನು ಕೊಂದಂತಹ ಭಗವಂತನ ರೂಪ ಆ ಜಾತಕರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥದ್ದು. ಈ ಮಗುವಿಗೆ, ತನಗೆ ತಾನೇ ಅಭಿಮಾನಿಯಾಗಿರ್ತಕ್ಕಂತಹ ಮಗುವಿಗೆ ಜಾತಕರ್ಮವನ್ನು ಮಾಡ್ತಾರೆ. ಜಾತಕರ್ಮವನ್ನು ಮಾಡಿ ಆ ಎಲ್ಲ ವೇದ ಮಂತ್ರಗಳಿಂದ ಪ್ರತಿಪಾದನಾಗಿರ್ತಕ್ಕಂತಹ ರೂಪ ಯಾರು? ಇವನಿಗಿಂತ ವ್ಯತಿರಿಕ್ತವಾಗಿರ್ತಕ್ಕಂತಹ ರೂಪಗಳು ಬೇರೆ ಇಲ್ಲ. ಇವನೇ ತನ್ನ ವೇದ ಮಂತ್ರಗಳಿಂದ ಮುಖ್ಯತೆಯ ಪ್ರತಿಪಾದನಾಗಿರ್ತಕ್ಕಂತಹ ಭಗವಂತನೇ ತನಗೆ ತಾನೇ ಆ ಜಾತಕರ್ಮವನ್ನು ಮಾಡಿಕೊಂಡು ಮಾಧವ ಅಂತ ಹೇಳಿಕೊಂಡ. ಇನ್ನು ಆ ಜಾತಕರ್ಮವನ್ನು ಮಾಡಿ ಇವನಿಗೆ ಜಾತಕರ್ಮ ಎಂಬಂತಹ ಸಂಸ್ಕಾರವನ್ನು ಮಾಡ್ತಾರೆ. ಸಂಸ್ಕಾರವನ್ನು ಮಾಡಿದ ಮೇಲೆ ಹೇಳ್ತಾರೆ, ತತಸ್ಸ ಕೃಷ್ಣ ಕೃತಜಾತಕರ್ಮ ಪ್ರಚಕ್ರಮಿ ಅಂಬಸ್ತನಪಾನ ಕರ್ಮ ಸ್ವವೀಕ್ಷಣೇನೈವ ಮುಹುಸೃತಂ ತತ್ ವಯೋಬುಧ ಸ್ಯಾದಿತಿ ಚಿಂತೆಯೇವ. ಭಗವಂತ ಜಾತಕರ್ಮವನ್ನು ಮಾಡಿಸಿದ ಮೇಲೆ ಆ ಮಗುವಿಗೆ ಏನಾಯಿತು ಅಂತಂದರೆ, ಆ ತಾಯಿ ಆಗಿರ್ತಕ್ಕಂಥವಳು ಆ ಮಗುವಿಗೆ ಸಹಜವಾಗಿ ಹುಟ್ಟಿದಂತಹ ಮಗುವಿಗೆ ಬೇರೆ ಆಹಾರಗಳು ಏನೂ ಇಲ್ಲ. ಆ ಮಗುವಿಗೆ ಯಾವುದು ಆಹಾರ ಅಂತ ಕೇಳಿದರೆ ಆ ತಾಯಿಯ ಎದೆ ಹಾಲೇ ಆ ಮಗುವಿಗೆ ಶ್ರೇಷ್ಠವಾಗಿರತಕ್ಕಂತಹ ಆಹಾರ. ಅದಕ್ಕೋಸ್ಕರವಾಗಿ ಈ ಜಾತಕರ್ಮವನ್ನು ಮಾಡಿದ ಮೇಲೆ ಆ ಮಗು ತಾಯಿಯ ಎದೆ ಹಾಲನ್ನು ಕುಡಿಲಿಕ್ಕೆ ಆರಂಭ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅವನಿಗೆ ಯಾವುದೂ ಕೂಡ ಅವನನ್ನು ತೃಷೆ, ಬಾಯಾರಿಕೆ ಅಥವಾ ಹಸಿವು ಇದು ಯಾವುದೂ ಭಗವಂತನಿಗಿಲ್ಲ. ಆದರೂ ಕೂಡ ತಾಯಿಯ ಎದೆ ಹಾಲವನ್ನು ಕುಡಿದ ಅಂತ ಇಲ್ಲಿ ಆ ರಾಜರು ಹೇಳ್ತಾ ಇದ್ದಾರೆ. ಏನಿದು? ಅವನಿಗೆ ಹಾಲನ್ನು ಕುಡಿದ್ರಿಂದಾಗಿ ಭಗವಂತನಿಗೆ ಅವನಿಗೆ ಹಸಿವು ಬಾಯಾರಿಕೆಗಳು ಹೋಯ್ತೋ, ಅಥವಾ ಸ್ವಾಭಾವಿಕವಾಗಿ ನೀವು ಅವನನ್ನು ಹೇಳುವಾಗ ಎಲ್ಲದರಲ್ಲೂ ಕೂಡ ಪೂರ್ಣನಾಗಿರ್ತಕ್ಕಂಥವನು, ನಾವು ಕೊಟ್ಟದ್ರಿಂದಾಗಿ ಅವನಿಗೇನು ಆಗಬೇಕಾಗಿಲ್ಲ ಅಂತ ಹೇಳಿರತಕ್ಕಂತಹ ಭಗವಂತನಿಗೆ ಯಶೋಧಾದೇವಿ ತನ್ನ ಸ್ತನ್ಯಪಾನವನ್ನು ಮಾಡಿದ್ಲು ಅಂತ ಹೇಳಿದರೆ, ಕೃಷ್ಣನಿಗೆ ಹಸಿವಿದೆ, ಎಲ್ಲ ಬಾಯಾರಿಕೆಗಳಿದೆ, ಇದರಿಂದ ಅವನಿಗೆ ಯಶೋದೇವಿ ಕೊಟ್ಟದ್ರಿಂದಾಗಿ ಅವನಿಗೆಲ್ಲವೂ ಕೂಡ ಹೋಯಿತು ಅಂತ ಆಯ್ತಲ್ವ ಅಂತ ಹೇಳಿದ್ರೆ, ಅದನ್ನು ಆ ವಿಷಯವನ್ನು ಸ್ವಲ್ಪ ಆ ರಹಸ್ಯವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ವಾಸ್ತವಿಕವಾಗಿ ಭಗವಂತನಿಗೆ ಬೇಕಾಗಿಲ್ಲ. ತನ್ನನ್ನು ಭಗವಂತನಿಗೆ ಅರ್ಪಿಸಲಿಕ್ಕೆ ಯಶೋದೆಗೆ ಒಂದು ಮಾರ್ಗ ಬೇಕಿತ್ತು. ತನ್ನನ್ನು ತಾನು ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡುವವಳು ಎಂಬುದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಅವಳು ತನ್ನ ಹಾಲನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದು. ಇದು ಈ ಚಿಂತನೆ ಹೊರತು ಭಗವಂತನಿಗೆ ಹಸಿವಾಯಿತು, ಭಗವಂತನಿಗೆ ನೀರಡಿಕೆ ಅದರಿಂದಾಗಿ ಅವಳು ಆ ಹಾಲನ್ನು ನೀಡಿದ್ದಲ್ಲ. ಮತ್ತೊಂದು ಏನು ಅಂತ ಕೇಳಿದರೆ, ಎಲ್ಲ ತನ್ನನ್ನು ತಾನು ಭಗವಂತ ಸ್ವವೀಕ್ಷಣೆಯೇವ ಮಹೋತ್ಸೃತಂ ಅಯೋಬುದಾಸ್ಯಾದಿ ಚಿಂತೆಯೇವ, ನಾನು ಭಗವಂತನಿಗೆ ನನ್ನದ್ದಾಗಿರ್ತಕ್ಕಂತಹದ್ದನ್ನು ಸಮರ್ಪಣೆ ಮಾಡಿದೆ ಅಂತ ಹೇಳಿದರೆ ತನ್ಮೂಲಕವಾಗಿ ನನಗೆ ಶ್ರೇಯಸ್ಸು. ಅದಕ್ಕೋಸ್ಕರವಾಗಿ ಆ ಯಶೋದೆ ಭಗವಂತನಿಗೆ ಹಾಲನ್ನು ನೀಡಿದಳು ಅಂತ ಹೇಳಿಕೊಂಡು ಇಲ್ಲಿ ರಾಜರು ಹೇಳ್ತಾರೆ. ತದನಂತರ ಇನ್ನೊಂದು ಹೇಳ್ತಾರೆ, ಪುರಾಜನನ್ಯ ಸ್ತನಪಾನ ಜಾತ ಸುಖಾನಭಿಜ್ಞೋ ಜನಿರೇಶ ಕೃಷ್ಣ ಪಪೋಸ್ತನ ಕ್ಷೀರ ಮತೃಪ್ತ ಕಲ್ಪ ಪ್ರಿಯೇಶು ನೂತ್ನೇಶಿ ಕಸ್ಯ ತೃಪ್ತಿ. ಭಗವಂತ ಸಹಜವಾಗಿ ಲೋಕದಲ್ಲಿರ್ತಕ್ಕಂತಹ ಮಕ್ಕಳು ಹೇಗೋ ಅದೇ ರೀತಿಯಾಗಿರ್ತಕ್ಕಂತಹದ್ದನ್ನು ಭಗವಂತ ತೋರಿಸ್ತಾನೆ. ಲೋಕದಲ್ಲಿರತಕ್ಕಂತಹ ಮಕ್ಕಳು ಯಾವ ರೀತಿಯಾಗಿ ಹಠ ಅಥವಾ ಇತ್ಯಾದಿಗಳನ್ನು ಮಾಡ್ತವೆಯೋ ಅದೇ ರೀತಿಯಾಗಿ ಈ
ಈ ಕೃಷ್ಣನೂ ಕೂಡ ಯಶೋದೆ ವಿಷಯದಲ್ಲಿ ಸ್ವಲ್ಪ ಹಠವನ್ನು ಮಾಡಿದಂತೆ. ಯಾಕೆ ಅಂತ ಕೇಳಿದರೆ, ಪುರಾಜನನ್ಯ ಸ್ತನಪಾನ ಜಾತ, ಕೃಷ್ಣನಿಗೂ ಕೂಡ ತಾಯಿಯ ಹಾಲನ್ನು ಕುಡಿಯಬೇಕು ಅಂತ ಹೇಳಿಕೊಂಡು ಕೃಷ್ಣನಿಗೂ ಕೂಡ ಆಸೆ ಇತ್ತಂತೆ. ಸಹಜವಾಗಿ ಹುಟ್ಟಿದ ಮಗುವಿಗೆ ಅದು ತನಗೆ ಹಸಿವಾದಾಗ ಕೂಗಿ ತನ್ಮೂಲಕವಾಗಿ ತಾಯಿಯನ್ನು ಬರುವಂತೆ ಮಾಡ್ತದೆ. ಬಂದಾಗ ತಾಯಿ ಏನು ಮಾಡ್ತಾಳೆ, ಆ ಮಗುವಿನ ಆ ಹಸಿವನ್ನು ನೀಗಿಸೋಕ್ಕೋಸ್ಕರವಾಗಿ ತನ್ನ ಎದೆ ಹಾಲನ್ನು ನೀಡ್ತಾಳೆ. ಅದೇ ರೀತಿಯಾಗಿ ಕೃಷ್ಣನೂ ಕೂಡ ತನಗೆ ತಾಯಿ ತನ್ನನ್ನು ಅರ್ಪಿಸಬೇಕು, ತನಗೆ ಹಾಲನ್ನು ನೀಡಬೇಕು ಅಂತ ಹೇಳಿಕೊಂಡು ಯಶೋದೆಯನ್ನು ಕರೆದು ಅವಳ ಹಾಲನ್ನು ಕುಡಿತಾ ಇದ್ದ. ಇನ್ನೊಂದು ಏನು ಅಂತ ಕೇಳಿದರೆ, ಆ ಹುಟ್ಟಿದ ಮಕ್ಕಳಿಗೂ ಕೂಡ ಪಪೌಸ್ತನ ಕ್ಷೀರಂ ಅತೃಪ್ತ ಕಲ್ಪ ಪ್ರಿಯೇಶು ನೂತ್ನೇಶು ಕಸ್ಯ ತೃಪ್ತಿ. ಲೌಕಿಕದಲ್ಲಿರ್ತಕ್ಕಂತಹ ಮಕ್ಕಳೂ ಕೂಡ ಹೇಗೆ ತಾಯಿಯನ್ನು ನೋಡಿದಾಗೆಲ್ಲವೂ ಕೂಡ ಹಠ ಇತ್ಯಾದಿಗಳನ್ನು ಮಾಡ್ತೇವೆಯೋ, ಅದೇ ರೀತಿಯಾಗಿ ಕೃಷ್ಣನೂ ಕೂಡ ಯಶೋದೆಯನ್ನು ನೋಡಿದಾಗ ಅಥವಾ ಈ ರೀತಿಯಾಗಿ ಎಲ್ಲ ಕಾಲದಲ್ಲೂ ಕೂಡ ತನ್ನ ಹಠವನ್ನು ಮಾಡಿಕೊಂಡು ಅವಳಿಂದ ಆ ಹಾಲನ್ನು ನೀಡುವಂತೆ ಮಾಡ್ತಾ ಇದ್ದ. ಇದು ಭಗವಂತನನ್ನು ಒಂದು ರೀತಿಯಾಗಿರ್ತಕ್ಕಂತಹ ಚೇಷ್ಟೆಗಳನ್ನು ತಾನು ಹುಟ್ಟಿದಾಗಲಿಂದಲೇ ಒಂದು ರೀತಿಯಾಗಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಚೇಷ್ಟೆಗಳನ್ನು ಅವನು ಲೋಕಕ್ಕೆ ತೋರಿಸಲಿಕ್ಕೆ ಶುರು ಮಾಡ್ತಾನೆ. ಇದು ಆರಂಭ. ಇನ್ನೂ ಒಳ್ಳೆಯ ವೇದಾಂತದ ರಹಸ್ಯವನ್ನು ರಾಜರು ಬಿಚ್ಚಿಡ್ತಾ ಇದ್ದಾರೆ. ಯಾಕೋಸ್ಕರವಾಗಿ ಅವಳು ಕೊಟ್ಲು ಅಂತ ಹೇಳಿದರೆ, ಬಹೂನಿ ಪುಣ್ಯಾನಿ ಸರಂದಪತ್ನ್ಯಾ ಹೃದಯ ಸ್ಥಿರೀಕರ್ತು ಮುರೋಚದುಗ್ಧಂ ಪಪೌ ಪ್ರದೇಶಾದೇವ ಶೌರಿ ಅಜೇತೃತ್ಯ ಕುತಸ್ಥಿಚ್ಛಾ. ಇದು ರಾಜರ ಆ ಭಗವಂತನ ಬಗ್ಗೆ ವಿಶಿಷ್ಟವಾಗಿರತಕ್ಕಂತಹ ಅಂಶವನ್ನು ಜಗತ್ತಿಗೆ ತೆರೆದಿಡತಕ್ಕಂತಹ ರೀತಿ. ಯಾಕೋಸ್ಕರ ಅಂತ ಹೇಳಿದ್ರೆ, ಆ ಭಗವಂತ ಯಶೋದೆಯ ಮೂಲಕವಾಗಿ ಆ ಸ್ತನ್ಯಪಾನವನ್ನು ಮಾಡಿದ ಯಾಕೆ ಅಂತ ಕೇಳಿದರೆ, ತನ್ಮೂಲಕವಾಗಿ ಯಶೋದೆಗೆ ಪುಣ್ಯವನ್ನು ಕೊಡಬೇಕು. ಹಿಂದೆ ಒಂದು ಮಾತನ್ನು ಹೇಳಿದರು, ತಾನು ಯಾರನ್ನು ನನ್ನವ ಅಂತ ಸ್ವೀಕಾರ ಮಾಡ್ತೇನೆಯೋ ಅವರನ್ನು ಯಾವ ಕಾಲಕ್ಕೂ ಕೂಡ ಅವರಿಗೆ ಕೆಡುಕಾಗಲಿಕ್ಕೆ ಬಿಡೋದಿಲ್ಲ ಅಂತ. ಇಲ್ಲಿ ಈಗ ಆ ಯಶೋದೆಯನ್ನು ಅವಳನ್ನು ಜಗತ್ತಿಗೆ ತೋರಿಸಬೇಕಿತ್ತು. ಯಶೋಧಾ ಶಬ್ದಕ್ಕೆ ಅರ್ಥವನ್ನೇ ಹೇಳ್ತಾರೆ, ಯಶಂದದಾತಿ, ಅವಳ ಯಶಸ್ಸನ್ನು ಜಗತ್ತಿಗೆ ತೋರಿಸಬೇಕಿತ್ತು. ತನ್ಮೂಲಕವಾಗಿ ಆ ಭಗವಂತ ನಂದಗೋಪನ ಅರಮನೆಗೆ ಆ ವಸುದೇವ ದೇವಕಿಯರಿಗೆ ಹುಟ್ಟಿದಂತಹ ಕೃಷ್ಣ ಇಲ್ಲಿ ಯಶೋದೆಯ ಆ ಮಗನಾಗಿ ಇಲ್ಲಿ ಬೆಳೀತಾ ಇದ್ದಾನೆ. ಯಶೋದೆಗೆ ಯಶಸ್ಸನ್ನು ತೋರಿಸಬೇಕು, ಜಗತ್ತಿಗೆ ಅವಳ ಕೀರ್ತಿಯನ್ನು ತೋರಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಬಂದಿರತಕ್ಕಂತಹ ಭಗವಂತ ಈಗ ಯಾಕೋಸ್ಕರ ಅವಳ ಸ್ತನ್ಯಪಾನವನ್ನು ಮಾಡ್ತಾನೆ ಅಂತ ಹೇಳಿದರೆ, ಅವಳು ಅಧಿಕವಾಗಿರತಕ್ಕಂತಹ ಪುಣ್ಯವನ್ನು ಗಳಿಸ್ತಾಳೆ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಆ ಎಲ್ಲವೂ ಕೂಡ ಆ ಭಗವಂತ ಆ ಪುಣ್ಯವನ್ನು ಅವಳಿಗೆ ನೀಡುವುದಕ್ಕೋಸ್ಕರವಾಗಿ, ತನ್ಮೂಲಕವಾಗಿ ಅವಳಿಗೆ ಶ್ರೇಯಸ್ಸನ್ನು ನೀಡುವುದಕ್ಕೋಸ್ಕರವಾಗಿ, ಅವಳಿಗೂ ಅವಳ ಯೋಗ್ಯತಾನುಸಾರವಾಗಿ ಮುಕ್ತಿಯನ್ನು ನೀಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವಳ ಹಾಲನ್ನು ಕುಡಿತಾನೆ. ಇಲ್ಲಿ ರಹಸ್ಯವನ್ನು ಹೇಳ್ತಾರೆ, ಅಚೇತ್ ಸುತೃಪ್ತಸ್ಯ ಕುತಸ್ತದಿಚ್ಛ. ಇಲ್ಲದಿದ್ದರೆ ಭಗವಂತ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಹೇಳ್ತಾರೆ. ಆಪ್ತಕಾಮ ಭಗವಂತ ಯಾವ ಕಾಮನೆಗಳನ್ನೂ ಕೂಡ ಬಯಸಿದವನು, ಎಲ್ಲವನ್ನೂ ಕೂಡ ತಾನು ಸ್ವಯಂ ಪೂರ್ಣನಾಗಿರತಕ್ಕಂಥವನು, ಎಲ್ಲ ಕಾಮನೆಗಳನ್ನು ತಾನು ಅನುಭವಿಸಿದಂಥವನು. ಯಾವ ಕಾಮನೆಗಳು ಅವನಿಗೆ ಮತ್ತೊಂದರಿಂದ ಬೇಕಾಗಿಲ್ಲ. ಅಂತಹ ಭಗವಂತನಿಗೆ ಆ ಯಶೋಧಾದೇವಿ ಕೊಡತಕ್ಕಂಥ ಹಾಲಿನಿಂದ ಏನಾಗಬೇಕು? ಅವಳು ಕೊಡತಕ್ಕಂಥ ಹಾಲಿನಿಂದಾಗಿ ಅವನಿಗೇನು ತೃಷೆ ಪಾನಾದಿಗಳು ಅಥವಾ ಇತ್ಯಾದಿಗಳು ಆಗಬೇಕಾಗಿಲ್ಲ. ತನ್ಮೂಲಕವಾಗಿ ಆ ಯಶೋದೆಗೆ ಅವಳ ಕೀರ್ತಿಯನ್ನು ಜಗತ್ತಿಗೆ ಕೊಡಬೇಕು, ತನ್ಮೂಲಕವಾಗಿ ಅವಳಿಗೆ ಮುಕ್ತಿಯನ್ನು ನೀಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವಳ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ವಿಭುರ್ಯಶೋಧಾಂಕಗತೋ ಭವತ್ಸಹ ಸನಮ್ರಗೃಹ್ಯಾದನುಮರೋಚದುಗ್ಧಂ ದೃಶಾಮೃತಂ ದಾನಫಲಂ ದೇವ ದಿಶನ್ನಿವಾಂಬ ನಮೀಕ್ಷಮಾಣಃ. ಭಗವಂತ
ಹೇಗೆ ಅಂತ ಕೇಳಿದರೆ ಅಮೃತವನ್ನು ಕುಡಿದ ರೀತಿಯಲ್ಲಿ ಯಶೋದೆ ತನ್ನನ್ನು ತಾನು ಹಾಲಿಗೆ ಅಮೃತ ಅಂತ ಹೆಸರಿದೆ. ತನ್ನಲ್ಲಿರತಕ್ಕಂತಹ ಅಮೃತವನ್ನು ಅವಳು ಆ ಭಗವಂತನಿಗೆ ನೀಡ್ತಾ ಇದ್ದಾಳೆ. ತನ್ಮೂಲಕವಾಗಿ ಆ ಮೋಕ್ಷ ಅಮೃತವನ್ನು ಕೊಡತಕ್ಕಂಥವನು ಭಗವಂತ. ಎರಡೂ ಕೂಡ ಒಂದರಲ್ಲಿಯೇ ಹಿಡಿದಾಗ ಆಯಿತು. ಅವಳು ಅಮೃತವನ್ನು ಕೊಡ್ತಾ ಇದ್ದಾಳೆ, ಭಗವಂತನು ಅವನಿಗೆ ಅಮೃತತ್ವವನ್ನು ನೀಡುವವನು. ಈ ಎರಡು ಅಂಶವನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ಹೇಳ್ತಾರೆ, ಅವಳು ಅಮೃತವನ್ನು ನೀಡುವವಳು, ಇವನೂ ಕೂಡ ಅಮೃತತ್ವವನ್ನು ನೀಡುವವನು. ಇದಕ್ಕೋಸ್ಕರವಾಗಿ ಆ ಅಮೃತತ್ವವನ್ನು ನೀಡತಕ್ಕಂಥವನು ಎಂಬುದಾಗಿ ರಾಜರು ಹೇಳ್ತಾರೆ. ಇನ್ನೊಂದು ಏನು ಕೇಳಿದ್ರೆ ಆ ಪುಣ್ಯ, ಅವಳಂತೂ ಕೂಡ ಇದೊಂದು ರೀತಿಯಾಗಿ ಅಧಿಕವಾಗಿ ಪುಣ್ಯ. ಭಗವಂತನಿಗೆ ತನ್ನ ಎದೆಯ ಹಾಲನ್ನು ನೀಡ್ತಾ ಇದ್ದಾಳೆ ಅಂತ ಹೇಳಿದರೆ ಅವಳದ್ದು ಜನ್ಮಾಂತರದ ಪುಣ್ಯ. ಅದರಿಂದಾಗಿ ಅವಳ ಭಗವಂತನಿಗೆ ಏತಮಾನದ್ದುಟ್ಟೆ ಅಂತ ತುಂಬ ಅಧಿಕವಾಗಿರ್ತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಸಂದರ್ಭ ಇತ್ತು. ಅದಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ಹೇಳ್ತಾರೆ, ಅತ್ಯುತ್ಕಟೇ ಪುಣ್ಯ ಪಾಪಿ ಹೇವಲ ಫಲಮಿಷ್ಟುದೆ ಅಂತ. ಭಯಂಕರ ಅತೀ ಉತ್ಕಟತರವಾಗಿರತಕ್ಕಂತಹ ಪುಣ್ಯವನ್ನಾಗಲಿ ಅಥವಾ ಪಾಪವನ್ನಾಗಲಿ ನೀವು ಮಾಡಿದ್ರಿ ಅಂತ ಹೇಳಿದರೆ ಅದರ ಫಲವನ್ನು ನೀವು ಮತ್ತೆಲ್ಲೂ ಅನುಭವಿಸಬೇಕಿಲ್ಲ, ಇಲ್ಲಿಯೇ ನೀವು ಅದನ್ನು ಅನುಭವಿಸಿಬಿಡ್ತೀರಿ. ಈಗ ಯಶೋದೆ ವಿಷಯದಲ್ಲಿ ಹಾಗೆ ಆಗಿದೆ. ಏನಾಗಿದೆ ಅಂತ ಕೇಳಿದರೆ ಅವಳು ತನ್ನ ಈ ಜನ್ಮದಲ್ಲಿ ಭಗವಂತನಿಗೆ ಹಾಲನ್ನು ನೀಡತಕ್ಕಂತಹ ಪುಣ್ಯವನ್ನು ಅವಳು ಹೊಂದಿದ್ದಾಳೆ ಅಂತ ಹೇಳಿದರೆ ಅವಳಿಗೆ ಮೋಕ್ಷ ಅದು ನಿಶ್ಚಿತ ಎಂಬಂತಹ ಅಂಶವನ್ನು ತಿಳಿಸಿದಾಗಾಯಿತು. ಅದಕ್ಕೋಸ್ಕರವಾಗಿ ಆ ಪುಣ್ಯವನ್ನು ತನ್ಮೂಲಕವಾಗಿ ಭಗವಂತನಿಗೆ ಅರ್ಪಿಸ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಚಿಂತನವನ್ನು ಇಡ್ತಾರೆ. ಇನ್ನು ಪೂರ್ಣಸ್ಯ ಅಪೂರ್ಣತಾಮತ್ವ ಗೋಪಿ ಗೋಪನ ಮಂದಿರ ಕ್ಷೀರಸ್ಯತೀತಿ ಕೃಷ್ಣಜ ಕ್ಷೀರಂಪಾಯೇತಿ ಪ್ರಭುಂ. ಅವಳು ಭಗವಂತನಿಗೆ ಕ್ಷಣಕ್ಕೂ ಕೂಡ ಅವಳು ಭಗವಂತನಿಗೆ ಹಸಿವಾಗಿದೆಯೋ ಏನೋ ಅದಕ್ಕೋಸ್ಕರ ಹಾಲನ್ನು ಕುಡಿಸೋದು. ಮತ್ತೆ ಪುನಃ ಒಂದು ಸ್ವಲ್ಪ ಕ್ಷಣಗಳ ಬಿಟ್ಟ ನಂತರ ಮತ್ತೆ ಪುನಃ ನನ್ನ ಭಗವಂತನ ಮಗುವಿಗೆ ಹಸಿವಾಗಿದೆಯೋ ಏನೋ ಮತ್ತೆ ಪುನಃ ಭಗವಂತನಿಗೆ ತನ್ನ ಹಾಲನ್ನು ನೀಡುವಂತಹದ್ದು. ಹೀಗೆ ತನಗೆ ಯಾವಾಗೆಲ್ಲ ಆಲೋಚನೆ ಬರ್ತಾ ಇತ್ತೋ ಮಗುವಿನದ್ದು ಆವಾಗೆಲ್ಲ ಆ ಮಗುವಿಗೆ ಆ ಹಾಲನ್ನು ನೀಡ್ತಾ ಇದ್ದಂತೆ. ಈ ಹಾಲನ್ನು ನೀಡಿದ್ರಿಂದಾಗಿ ಏನು ಅಂತ ಕೇಳಿದರೆ ಅವಳು ತಾನು ಒಟ್ಟು ಭಗವಂತನಿಗೆ ನನ್ನನ್ನು ಸಮರ್ಪಣೆ ಮಾಡಬೇಕು. ಅದು ಯಾವುದಾದ್ರೂ ರೀತಿಯಲ್ಲಿ ತಾನು ಕ್ಷಣಕ್ಕೂ ಕೂಡ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದು ಎಂಬುದಾಗಿ ಹೇಳ್ತಾರೆ. ಇನ್ನು ಇಲ್ಲಿ ಭಗವಂತ ಈ ನಂದಗೋಪನ ಅರಮನೆಯಲ್ಲಿ ಬೆಳೀತಾ ಇದ್ದಾನೆ. ನಂದಗೋಪನ ಅರಮನೆಯಲ್ಲಿ ದಿನೇ ದಿನೇ ಬೆಳೀತಾ ಇರತಕ್ಕಂತಹ ಸಂದರ್ಭದಲ್ಲಿ ವಾದಿರಾಜರು ಈಗ ಕಥೆಗೆ ಬರ್ತಾ ಇದ್ದಾರೆ. ಭಗವಂತ ಬೆಳೀತಾ ಇದ್ದಾನೆ. ಬೆಳೀತಾ ಇರತಕ್ಕಂತಹ ಭಗವಂತ ಇಲ್ಲಿ ಕಂಸನಿಗೆ ಅಶರೀರವಾಣಿಯಾಗಿದೆ. ಇನ್ನು ಮೃತ್ಯು ಅವನೆಲ್ಲಿಯೋ ಇದ್ದಾನೆ ಎಂಬಂತಹ ಅಂತೂ ಅವನಿಗೆ ನಿಶ್ಚಿತವಾಯಿತು. ನನ್ನ ಮೃತ್ಯು ಇದಲ್ಲ, ಅದು ಎಲ್ಲಿಯೋ ನಿಶ್ಚಿತವಾಗಿ ಇದೆ ಅಂತ ಅವನಿಗೆ ವಿಷಯ ಗೊತ್ತಾಯಿತು. ಇನ್ನು ಈಗ ಅವನ ತಲೆಯಲ್ಲಿ ಓಡತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ನನ್ನ ಮೃತ್ಯು ಯಾರು, ಆ ಮೃತ್ಯು ಅದು ಎಲ್ಲಿದೆ, ಅದನ್ನು ಹುಡುಕತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಟ್ಟು ಈಗ ಅವನಿಗೆ ಮೃತ್ಯು ನಿಶ್ಚಿತ ಆಯಿತು, ಯಾರೋ ಇದ್ದಾರೆ ಅಂತಾಯಿತು. ಆ ಮೃತ್ಯುವನ್ನು ಈಗ ನಾಶ ಮಾಡಬೇಕು. ಆ ಮೃತ್ಯುವನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಈಗ ತನ್ನಲ್ಲಿರ್ತಕ್ಕಂತಹ ಒಬ್ಬೊಬ್ಬರೇ ಆ ಅಸುರ ಸಂತತಿಗಳನ್ನು ಕಳಿಸ್ತಾ ಬರ್ತಾನೆ. ಕದಾಚಿತ್ ಪ್ರತಿಭೂತನಾಂಕ್ಯ ಸ್ವಮಾಯೆಯ ರೂಪಮವಾಪ್ಯ ರಮ್ಯಂ ತಮಂಕಮಾರೋಪ್ಯ ವಿಷಾನುಶಕ್ತಃ ಕುಚಂ ಮುದ ಅಪಾಯೇತ್ ಅಂಬುಜಾಕ್ಷಂ. ಆರಂಭದಲ್ಲಿ ಭಗವಂತನನ್ನು ಕೊಲ್ಲಿಕ್ಕೋಸ್ಕರವಾಗಿ ಪೂತನ ಜೀವಿತಾಹಾರಿ ಅಂತ ಭಗವಂತನಿಗೆ ಹೆಸರು. ಕೃಷ್ಣನಿಗೆ ಪೂತನ ಜೀವಿತಾಹಾರಿ, ಪೂತನೆಯ ಆ ಜೀವವನ್ನು ಅಪಹರಿಸಿರತಕ್ಕಂಥವನು ಭಗವಂತ. ಅಂತಹ ಪೂತನೆಯನ್ನು ಆ ಕಂಸ ಅಳಿಸ್ತಾನೆ. ಪೂತನೆ ಬರ್ತಾಳೆ. ಅವಳು ಸ್ವಾಭಾವಿಕವಾಗಿ
ಯಾವ ರೀತಿಯಾಗಿ ನಮಗೂ ಕೂಡ ನಾವು ನಮ್ಮ ವಾಸ್ತವಿಕ ಚರ್ಯೆಯನ್ನು ನಾವು ಮರೆಮಾಚಿ ನಾವು ಗೋಮುಖ ವ್ಯಾಘ್ರ ಅಂತ ಹೇಳುವಂತೆ ಅವಳು ಕೂಡ ಒಂದು ರೀತಿಯಾಗಿ ತನ್ನ ವಾಸ್ತವಿಕ ರೂಪ ಏನಿದೆ ಅದನ್ನು ಮರೆಮಾಚಿ ಒಬ್ಬಳು ಒಳ್ಳೆಯ ಸ್ತ್ರೀಯ ರೂಪವನ್ನು ತಾಳಿಕೊಂಡು ಬರ್ತಾಳೆ. ಆ ಪೂತನೆ ನಂದಗೋಪನ ಅರಮನೆಗೆ ಅಲ್ಲಿ ಎಲ್ಲಿದ್ದಾನೋ ಭಗವಂತ ಬೆಳೀತಾ ಇದ್ದಾನೋ ಅಲ್ಲಿಗೆ ಬರ್ತಾಳೆ. ಬಂದು ತಾನು ಆ ನಂದಗೋಪನ ಅರಮನೆಗೆ ಪ್ರವೇಶ ಮಾಡಿ ಕೃಷ್ಣನನ್ನು ಹುಡುಕ್ತಾಳೆ. ಕೃಷ್ಣನನ್ನು ಹುಡುಕಿ ತನ್ಮೂಲಕವಾಗಿ ಕೃಷ್ಣನನ್ನು ಪತ್ತೆ ಹಚ್ಚಿ ಅವನಿಗೂ ಹೇಗಿದ್ರು ಭಗವಂತನನ್ನು ಹೇಳಿದರು ಆ ಹಾಲನ್ನು ಕುಡಿಯತಕ್ಕಂತಹದ್ದು. ಅದನ್ನು ಯಶೋದೆ ಅಭ್ಯಾಸ ಮಾಡಿಸಿದ್ದು. ಹಾಲನ್ನು ಅವಳಿಗೆ ಕೊಟ್ಟು ಆ ಭಗವಂತನಿಗೆ ಅಭ್ಯಾಸ ಮಾಡಿಸಿದ್ದು. ಇಲ್ಲಿಯೂ ಕೂಡ ಇವಳು ಕೂಡ ಪೂತನೆ ಬರ್ತಾಳೆ. ಪೂತನೆ ಬಂದು ಅವಳು ಕೃಷ್ಣನಿಗೆ ತನ್ನ ಸ್ತನ್ಯಪಾನವನ್ನು ಮಾಡಿಸಲಿಕ್ಕೋಸ್ಕರವಾಗಿ ಆ ಕೃಷ್ಣನನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಇಟ್ಟುಕೊಳ್ತಾಳೆ. ತೊಡೆಯ ಮೇಲಿಟ್ಟುಕೊಂಡು ಆ ಮಗುವಿಗೆ ಇನ್ನೇನು ಹಾಲನ್ನು ಕೊಡ್ತಾಳಂತೆ. ಅದು ಒಳ್ಳೆಯ ಹಾಲಲ್ಲ. ಅದು ಹೇಗಾಗಿತ್ತು ಅಂತ ಕೇಳಿದ್ರೆ ಅವಳ ಮನಸ್ಸು ನಮ್ಮಲ್ಲೂ ಕೂಡ ಇರ್ತವಲ್ವ, ನಮ್ಮ ಮನಸ್ಸು ಅದು ಪ್ರತಿಫಲಿತವಾಗ್ತದೆ. ಎಲ್ಲವೂ ಕೂಡ ನಾವು ಸ್ವಲ್ಪ ಯಾರಾದರೂ ನಮಗೆ ಆಗದೇ ಇರತಕ್ಕಂಥವರಾದರೆ ಅವರಿಗೆ ಎಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಮನಸ್ಸು ಸರಿಯಿಲ್ಲದೆ ಅಡಿಗೆ ಮಾಡಿದರೆ ಅದು ಕೂಡ ಆ ಅಡಿಗೆ ಕೂಡ ಹಾಳಾಗ್ತದೆ. ಇವಳದ್ದು ಸ್ವಾಭಾವಿಕವಾಗಿರತಕ್ಕಂತಹ ಮನಸ್ಸು ಭಗವಂತನನ್ನು ಸಾಯಿಸಬೇಕು, ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥವಳು ಅದೇ ರೀತಿಯಾಗಿ ಮನಸ್ಸಲ್ಲಿ ವಿಷವನ್ನು ಇಟ್ಟುಕೊಂಡು ಅದೇ ವಿಷವನ್ನು ಭಗವಂತನಿಗೆ ಕೊಡ್ಲಿಕ್ಕೆ ಹೋದ್ಲು. ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಹಾಲನ್ನು ಕುಡ್ದ. ಭಗವಂತನಿಗೇನು ಕೇಶಿ ಸೂಕ್ತ ಅಂತ ವಾಯುರಸ್ಮ ಉಪಾವಂತತ್ಮಿನಷ್ಟಿ ಸ್ನಾಕುನನ್ನಮ ಕೇಶೇ ವಿಷೇದ್ರೇಣ ಪೀಬತ್ಸಹ. ಭಗವಂತ ಕಾಲಕೂಟ ವಿಷವನ್ನು ಪಾನ ಮಾಡಿರ್ತಕ್ಕಂಥವನು. ಆ ಕಾಲಕೂಟ ವಿಷವನ್ನು ಪಾನ ಮಾಡಿರತಕ್ಕಂತಹ ಭಗವಂತನಿಗೆ ಈ ಯಾವುದೋ ಯಕ್ಕಶ್ಚಿತ್ ವಿಷಯಗಳು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಆ ಕಾಲಕೂಟ ವಿಷವನ್ನು ಪಾನ ಮಾಡಿರತಕ್ಕಂತಹ ಭಗವಂತನಿಗೆ ಈ ಪೂತನೆ ನೀಡತಕ್ಕಂತಹ ವಿಷ ಅದು ಯಾವ ಲೆಕ್ಕವೂ ಆಗಿಲ್ಲ. ಸ್ವಾಭಾವಿಕವಾಗಿ ಅವಳು ಹಾಲನ್ನು ಕೊಡಲಿಕ್ಕೋಸ್ಕರ ಆರೋಪ ಮಾಡ್ತಾಳೆ. ಭಗವಂತ ಹಾಲನ್ನು ಕೊಡ್ತಾನೆ. ಭಗವಂತ ಆ ಹಾಲನ್ನು ಕುಡಿತಾನಂತೆ. ಅಲ್ಲಿ ಎರಡು ಜೀವರಾಶಿಗಳ ಆವೇಶ ಇತ್ತು ಎಂಬುದನ್ನು ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಅಲ್ಲಿ ಉರ್ವಶಿಯೂ ಇದ್ದು ಅದೇ ರೀತಿಯಾಗಿ ಇನ್ನೊಬ್ಬಳು ಈ ಪೂತನೆ ಅಲ್ಲಿಯೂ ಇದ್ದು. ಎರಡು ಜೀವರಾಶಿಗಳಲ್ಲಿ ಭಗವಂತನಿಗೆ ಹಾಲನ್ನು ಕೊಟ್ಟವಳು ಯಾರು ಅಂತ ಕೇಳಿದರೆ ಈ ಊರ್ವಶಿ. ಅವಳು ಭಗವಂತನಿಗೆ ತನ್ನ ಹಾಲನ್ನು ನೀಡಿ ಅವಳು ಕೃತಾರ್ಥಳಾದಳು. ಅವಳನ್ನು ಭಗವಂತ ತನ್ನ ಮೋಕ್ಷವನ್ನು ನೀಡಿದ ಅವಳಿಗೆ. ಅವಳನ್ನು ಅಂಧಂಧನಸ್ಸಿಗೆ ಕಳಿಸ್ತಾನೆ. ಇಲ್ಲಿ ರಾಜರು ಅದನ್ನು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ರಾಜರು ಆ ಪೂತನೆಯನ್ನು ಸ್ವಲ್ಪ ಹೇಳ್ತಾ ಇದ್ದಾರೆ. ಪರಿಸ್ಫುರತ್ನೋಪುರ ಕಂಕಣೋಜ್ವಲ ರತನ್ನಿತಂಬಾರ್ಪಿತ ರತ್ನಮೇಖಲ ತ್ರಿಗಂತಸ್ತಂಭಾವಿತ ಮಾನಿ ಮಂಡಲ ತದೋರ್ವಶಿ ವಾಸ್ತಿ ವಿದೋಲ ಕುಂಡಲ. ಆ ಉರ್ವಶಿ ಪೂತನೆ ಹೇಗಿದ್ದು ಅಂತ ಕೇಳಿದರೆ ಎಲ್ಲವನ್ನೂ ಕೂಡ ಹಾಕೊಂಡು ಬಂದಿದ್ದಾಳೆ. ಏನಾಗಿದೆ ಅಂತ ಕೇಳಿದರೆ ಕಾಲಿಗೆಜ್ಜೆ, ಬಳೆ ಇತ್ಯಾದಿ ಎಲ್ಲವನ್ನೂ ಹಾಕ್ಕೊಂಡಿದ್ದಾಳೆ. ನಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾವುದೂ ಕೂಡ ನಮಗೆ ಶೋಭಾಯಮಾನ ಅಲ್ಲ ಅಂತ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಈಗ ನಮಗೆ ಗೊತ್ತಾಗುವಂತಹದ್ದು ರಾಕ್ಷಸ ಸ್ತ್ರೀಯರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಕೈಬಳೆ, ಅದೇ ರೀತಿಯಾಗಿ ಕಾಲಿಗೆಜ್ಜೆ ಎಲ್ಲವನ್ನೂ ಕೂಡ ಹಾಕಿದ್ದಾಳೆ ಅಂತ ಹೇಳಿಕೊಂಡು ಅಸುರರನ್ನು ಹೇಳಿದಾಗ ನಮ್ಮಲ್ಲಿ ಇದ್ಯಾವುದೂ ಕೂಡ ಈಗ ಬೇಕಾಗಿಲ್ಲ. ಅಂತಹ ದುಸ್ಥಿತಿಯನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ರಾಕ್ಷಸರುಗಳೇ ಈ ರೀತಿಯಾಗಿ ಲಕ್ಷಣ ಅಂತ ಹೇಳಿದರೆ ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಕೈಯಲ್ಲಿರತಕ್ಕಂತಹ ಕೈಬಳೆಗಳು, ಕಾಲಿಗೆಜ್ಜೆಗಳು, ಓಲೆ, ಹಣೆಯಲ್ಲಿರ್ತಕ್ಕಂತಹ ತಿಲಕ ಇವೆಲ್ಲವೂ ಕೂಡ
ಎಷ್ಟು ಶೋಭಾಯಮಾನವಾಗಿರತಕ್ಕಂತಹ ಒಂದು ಅಂಶಗಳು ಅಂತ ಹೇಳಿದರೆ ಅದನ್ನು ನಾವು ಒಳ್ಳೆಯವರಲ್ಲ, ದೈತ್ಯರು, ದೇವತಾ ಸ್ತ್ರೀಯರು ಬೇಡ, ದೈತ್ಯರೇ ಇದನ್ನು ಅನುಸರಿಸ್ತಾ ಇದ್ದರು ಅಂತ ಹೇಳಿದರೆ ಇನ್ನು ಎಲ್ಲರೂ ಕೂಡ ಇಂತಹದ್ದನ್ನು ಅನುಸರಿಸಬೇಕು ಎಂಬುದನ್ನು ತೋರಿಸಿದ ಹಾಗಾಯಿತು. ಆ ಪೂತನೆಯೂ ಕೂಡ ಎಲ್ಲವನ್ನೂ ಕೂಡ ಹಾಕ್ಕೊಂಡು ಬಂದಿದ್ದಾಳೆ. ಇನ್ನು ಹೇಗೆ ಅಂತ ಕೇಳಿದರೆ ಆ ರೀತಿಯಾಗಿ ಯಾಕೆ ಬಂದಿದ್ದಾಳೆ ಅಂತ ಕೇಳಿದರೆ ಆ ಎಲ್ಲ ಅಲ್ಲಿರತಕ್ಕಂತಹ ಎಲ್ಲ ಮನುಷ್ಯರ ಮಕ್ಕಳ ಚಿತ್ತವನ್ನು ತನ್ನೆಡೆಗೆ ಆಕರ್ಷಿಸಬೇಕು ಅಂತ ಹೇಳಿಕೊಂಡು ತಾನು ಕಾಲಿಗೆಜ್ಜೆ, ಕೈಬಳೆ ಎಲ್ಲ ಆಭರಣಗಳನ್ನು ಧರಿಸಿಕೊಂಡು ಬಂದಿದ್ದಾಳೆ. ಅಂದರೆ ಏನಾಯಿತು, ಎಲ್ಲವನ್ನು ಹಾಕೊಂಡಾಗ ಎಲ್ಲ ಅವರ ಕಡೆಗೆ ಆಕರ್ಷಿತರಾಗ್ತಾರೆ ಎಂಬುದನ್ನು ತೋರಿಸಿದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿಯಾಗಿ ಸಹಜವಾಗಿ ಕೃಷ್ಣ ಆ ಮಗು ಒಳ್ಳೆಯ ಸ್ತ್ರೀ ಅಲ್ಲಿರ್ತಕ್ಕಂಥವಳು ಅಂತ ಹೇಳಿಕೊಂಡು ಆ ಮಗುವಿನ ಅವಳು ಎತ್ತಿಕೊಂಡಾಗ ಕೃಷ್ಣ ಅವರ ಜೊತೆಗೆ ಆ ಪೂತನೆಯ ಜೊತೆಗೆ ಹೋಗಿ ಅಲ್ಲಿ ಹೇಳ್ತಾರೆ, ಆ ಪೂತನೆಯಲ್ಲಿ ತದೋ ಉರ್ವಶಿ ಆಸ್ತಿ, ಅಲ್ಲಿ ಉರ್ವಶಿ ಅವಳು ಕೂಡ ಇದ್ಲು. ಅವಳು ಯಾವುದೋ ಒಂದು ಶಾಪದ ನಿಮಿತ್ತವಾಗಿ ಆ ರಾಕ್ಷಸಿಯಲ್ಲಿ ಅವಳು ಸೇರಬೇಕಾಯಿತು. ಅದರಿಂದಾಗಿ ಭಗವಂತನಿಗೆ ಅವಳು ತನ್ನ ಶುದ್ಧವಾಗಿರತಕ್ಕಂತಹ ಮನಸ್ಸು, ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದ ಭಗವಂತನಿಗೆ ಸ್ತನ್ಯಪಾನವನ್ನು ಮಾಡ್ತಾಳೆ. ಸ್ತನ್ಯಪಾನವನ್ನು ಹಾಲನ್ನು ನೀಡುತ್ತಾಳೆ. ತನ್ನನ್ನು ಭಗವಂತನಿಗೆ ಅರ್ಪಿಸಿದ್ದರಿಂದಾಗಿ ಭಗವಂತ ಅವಳನ್ನು ಆ ಶಾಪದಿಂದಾಗಿ ವಿಮುಕ್ತಿಗೊಳಿಸಿ ಅವಳನ್ನು ಅಪ್ಸರ ಗಣಕ್ಕೆ ಸೇರಿಸ್ತಾನೆ. ಇನ್ನು ಅಲ್ಲಿರತಕ್ಕಂಥವಳು ಅವಳು ಈ ರಾಕ್ಷಸಿ ಪೂತನೆ. ಆ ಪೂತನೆಗೆ ಅವಳಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಭಗವಂತ ಏನು ಮಾಡಿದ ಅಂತ ಕೇಳಿದರೆ, ಸಾ ಪೂತನೋಚ್ಛಸ್ತನ ಕುಂಭಜುಂಬೆ ಮುಖಾರವಿಂದೋ ಹರಿರಾಭರಾಸೆ ವಿಷಂಬಹಿಷ್ಟಂ ಪ್ರಮದಾಂತನಂಗೆ ಸುಪೂರಯಂತನ್ ಮುಖವರ್ತನೇವ. ಅವಳು ಭಗವಂತ ಹಾಲನ್ನು ಕೊಡ್ತಾ ಅವಳ ಹಾಲಿನ ಜೊತೆಗೆ ಅವಳ ಪ್ರಾಣವನ್ನು ತನ್ನ ಬಾಯಿಗೆ ಸೇರಿಸಿಕೊಂಡು ಬಿಟ್ಟ. ಆ ವಕ್ಷಸ್ಥದಲ್ಲಿರತಕ್ಕಂತಹ ಅವಳ ಪ್ರಾಣವನ್ನು ಕೂಡ ಹೇಗಿದ್ದರೂ ಆ ಹಾಲನ್ನು ನೀಡಲಿಕ್ಕೋಸ್ಕರವಾಗಿ ಇಟ್ಟಂತಹ ಸಂದರ್ಭದಲ್ಲಿ ಅವಳ ಆ ಹಾಲನ್ನು ಹೀರುವ ಮೂಲಕವಾಗಿ ಅವಳಲ್ಲಿರ್ತಕ್ಕಂತಹ ಏನು ಜೀವ ಅದನ್ನೂ ಕೂಡ ಭಗವಂತ ತನ್ನ ಬಾಯೊಳಗೆ ಹಾಕೊಂಡು ಬಿಟ್ಟ. ಅಂದರೆ ಅವಳಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅವಳನ್ನು ಸಂಹರಿಸಿ ಅವಳನ್ನು ಅಂಧಂತಮಸ್ಸಿಗೆ ಕಳಿಸ್ತಾನೆ. ಅಂದರೆ ಏನಾಯಿತು, ಭಗವಂತನನ್ನು ನೇರವಾಗಿ ಅವಳೇ ಭಗವಂತನಿಗೆ ಅರ್ಪಿತವಾದ್ಲು. ಭಗವಂತ ಅರ್ಪಿತನಾದ್ಲು ಅಂತ ಹೇಳಿದರೆ ಅವಳ ದೃಷ್ಟಿ ಕೆಟ್ಟದಿತ್ತು. ಭಗವಂತನನ್ನು ಸಾಯಿಸಬೇಕು ಅಂತ ಎಂಬಂತಹ ದೃಷ್ಟಿ ಇದ್ದಿದ್ದರಿಂದಾಗಿ ಭಗವಂತ ಅವಳನ್ನು ಅಂಧಂತಮಸ್ಸಿಗೆ ಹಾಕ್ತಾನೆ. ಅಂಧಂತಮಸ್ಸಿಗೆ ಹಾಕಿ ಏನು ಮಾಡ್ತಾನೆ ಅಂತ ಕೇಳಿದರೆ ಇಲ್ಲಿ ಒಂದು ವೇದಾಂತದ ಅಂಶವನ್ನು ಹೇಳ್ತಾ ಇದ್ದಾರೆ. ರಮಾದರೋಷ್ಟಾಮೃತಜಾತ ಪಾನಜಾತ ಮಹಾನುಭಾವೇನ ಹಿ ಪೂತನಾಯ ಉರೋರ್ಜಗಸ್ಯಾರ್ತಿಕರೋ ಗರೋಸೌ ಬಭೂವ ಬಾಲಸ್ಯ ಬಲಾನುಜಸ್ಯ. ಭಗವಂತನಿಗೆ ಯಾವ ವಿಷವೂ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಆರಂಭದಲ್ಲಿ ನಾವು ಹೇಳಿದೆವು, ಭಗವಂತ ಕಾಲಕೂಟ ವಿಷವನ್ನು ತಾನು ಪಾನ ಮಾಡಿರತಕ್ಕಂಥವನು ಭಗವಂತ. ಅಂತಹ ಕಾಲಕೂಟ ವಿಷವೇ ಭಗವಂತನ ನೀನು ಮಾಡಲಿಕ್ಕಾಗಲಿಲ್ಲ. ಇನ್ನು ಯಕ್ಕಶ್ಚಿತ್ ಈ ವಿಷ ಇದ್ಯಾವುದೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಈಗ ಭಗವಂತ ಈ ಎಲ್ಲ ಶೇಷನ ಮೂಲಕವಾಗಿ, ಶೇಷನ ಅವತಾರ ಬಲರಾಮ, ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ತನ್ನ ತಮ್ಮ ಆ ಭಗವಂತ ತಮ್ಮನಾಗಿ ಅಣ್ಣನಾಗಿ ಇವನಿದ್ದಾನೆ, ಶೇಷನಿದ್ದಾನೆ. ಅಂತಹ ತಮ್ಮನ ಸ್ಥಾನದಲ್ಲಿರತಕ್ಕಂತಹ ಬಲರಾಮ ಜೊತೆಗಿರುವಾಗ ಯಾವ ಸರ್ಪದ ಭಯಗಳು ಇವನಿಗೆ, ಯಾವ ವಿಷಗಳು ಏಕೆ ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ಸರ್ಪದ ಮುಂದೆ ಯಾವ ವಿಷಗಳು ಏನನ್ನೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಸರ್ಪ ಎಲ್ಲವನ್ನೂ ಕೂಡ ಪರಿಹಾರ ಮಾಡತಕ್ಕಂತಹದ್ದು. ಇಲ್ಲಿ ಶೇಷ ಜೊತೆಗಿರುವಾಗ ಬಲರಾಮ ಜೊತೆಗಿದ್ದಾನೆ. ಅದರಿಂದಾಗಿ ಭಗವಂತನನ್ನು ಒಂದು ಚಿಂತನೆ ಉಂಟು.
ಭಗವಂತ ಅವನಿಗೆ ಯಾವ ವಿಷಯವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೂ ಕೂಡ ಲೌಕಿಕವಾಗಿರತಕ್ಕಂಥ ದೃಷ್ಟಿಯನ್ನು ನೋಡಿದಾಗ ಯಾವ ವಿಷಜಂತುಗಳಿಗೂ ನಾಯಕನಾಗಿರ್ತಕ್ಕಂಥವನು ಶೇಷ. ಎಲ್ಲ ವಿಷಜಂತುಗಳು ಇವನ ಈ ಶೇಷನ ಅಡಿಯಲ್ಲಿ ಬರುವಂತಹದ್ದು. ಅವನೇ ಭಗವಂತನ ಜೊತೆಗಿರುವಾಗ ಯಾವ ವಿಷಗಳು ಕೂಡ ಎಕ್ಕಶ್ಚಿತ ಆಗಿರತಕ್ಕಂಥ ವಿಷಗಳು ಭಗವಂತನನ್ನು ಯಾವ ರೀತಿಯಾಗಿ ಹಾನಿಂದು ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ರಾಜರು ಹೇಳ್ತಾ ಇದ್ದಾರೆ. ಇನ್ನು ವಿಷವನ್ನು ಪರಿಹಾರ ಮಾಡಲಿಕ್ಕೆ ಭಗವಂತನನ್ನು ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಆರಾಧನೆ ಅಲ್ಲ, ಶೇಷನ ಆರಾಧನೆಯ ಮೂಲಕವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿಕೊಂಡು ಈ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಶೇಷದ ಮೂಲಕವಾಗಿ ಏನು ವಿಷವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅಂಶವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಶೇಷ ವಿಷಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥವನು. ಆ ವಿಷ ಪರಿಹಾರಕನಾಗಿರ್ತಕ್ಕಂತಹ ಶೇಷನನ್ನು ಆರಾಧನೆ ಮಾಡಿ ನಮ್ಮಲ್ಲಿರ್ತಕ್ಕಂತಹ ವಿಷಗಳು, ನಮಗೆ ವಿಷಗಳು ಬೇಕಾದಷ್ಟಿದೆ, ಮನಸ್ಸಲ್ಲಿ ವಿಷ ತುಂಬಿ ಇರ್ತದೆ. ಯಾಕೆ ಅಂತ ಕೇಳಿದರೆ ಒಬ್ಬನನ್ನು ಕಂಡ್ರೆ ಆಗೋದಿಲ್ಲ, ಒಬ್ಬನ ಏಳಿಗೆಯನ್ನು ಕಂಡ್ರೆ ಆಗೋದಿಲ್ಲ, ಒಬ್ಬನನ್ನು ಯಾವ ರೀತಿಯಾಗಿ ಮಟ್ಟವನ್ನು ಹಾಕಬೇಕು, ಯಾರನ್ನು ಯಾವ ರೀತಿಯಾಗಿ ಕೆಳಕ್ಕೆ ಇಳಿಯಬೇಕು ಅಂತ ಹೇಳಿಕೊಂಡೇ ನಮ್ಮ ಮನಸ್ಸಲ್ಲಿ ಸದಾಕಾಲದಲ್ಲೂ ಚಿಂತನೆಯನ್ನು ಮಾಡ್ತಾ ಇರತಕ್ಕಂಥವರು ನಾವು. ಈ ಜೀವರಾಶಿಗಳ ವಿಷ, ಈ ವಿಷವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದರೆ ಇದು ಅದಕ್ಕಿಂತ ದೊಡ್ಡ ವಿಷ. ಆ ಪೂತನೆ ಅವಳು ವಾಸ್ತವಿಕವಾಗಿ ವಿಷವನ್ನಾದರೂ ಕೊಟ್ಟು ತನ್ನನ್ನು ಕೃತಾರ್ಥನನ್ನಾಗಿ ಮಾಡಿಬಿಟ್ಲವಳು. ಆ ವಿಷವನ್ನು ನೇರವಾಗಿಯೇ ಕೊಟ್ಟಳು. ಆದರೆ ನಾವು ಹಾಗಲ್ಲ. ನಮ್ಮಲ್ಲಿರತಕ್ಕಂತಹ ವಿಷ ಅದು ಮಹಾವಿಷ. ಅದು ಒಬ್ಬರನ್ನು ಏಳಿಗೆ, ಒಬ್ಬನ ಯಾವುದೂ ಕೂಡ ನಮಗೆ ಸಹಿಸಲಿಕ್ಕಾಗದೇ ಇರತಕ್ಕಂತಹ ವಿಷಗಳು, ಮನಸ್ಸಿನ ಪೂರ್ತಿ ವಿಷವನ್ನು ತುಂಬಿಕೊಂಡಿರತಕ್ಕಂಥವು ಜೀವರಾಶಿಗಳು. ಅಂತಹ ಆ ವಿಷ ಜಂತುಗಳು ನಾವು. ಸರ್ಪೋದಶದ ಕಾಲಿನ ದುರ್ಜನಸ್ತು ಪದೇ ಪದೇ ಅಂತ ಸೂತ್ರ ಒಬ್ಬ ಸುಭಾಷಿತಕಾರರು ಹೇಳ್ತಾರೆ. ಸರ್ಪದುರ್ಜನಯೋರ್ ಮಧ್ಯೆ ವರಂ ಸರ್ಪೋ ನದುರ್ಜನ ಸರ್ಪೋದಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಸರ್ಪ ಮತ್ತು ದುರ್ಜನ ಈ ಎರಡನ್ನು ಒಂದು ತಕ್ಕಡಿಗೆ ಹಾಕಬೇಕಂತೆ. ಸರ್ಪ ಅದೇ ರೀತಿಯಾಗಿ ದುರ್ಜನನ ಒಂದು ತಕ್ಕಡಿಗೆ ಹಾಕಿದಾಗ ಯಾವುದು ಮೇಲಕ್ಕೆ ಬರ್ತದೆ ಅಂತ ಕೇಳಿದರೆ ಸರ್ಪೋದಶತಿ ಕಾಲೇನ, ಸರ್ಪವಾದರೂ ಕೂಡ ಯಾವುದೋ ಒಂದು ಕಾಲಕ್ಕೆ, ಅದಕ್ಕೆ ನೀವು ಯಾವಾಗಲೂ ಒಂದು ಕಾಲದಲ್ಲಿ ನೀವು ಅದಕ್ಕೆ ಹಾನಿಯನ್ನು ಮಾಡಿದ್ರಿ ಅಂತ ಹೇಳಿದರೆ ಅದು ತನ್ನನ್ನು ಎಡೆಬಿಚ್ಚಿ ಕಚ್ಚಿ ಬಿಡ್ತದೆ, ಮುಗೀತು ಅದರದ್ದು ಕೆಲಸ. ತನ್ನನ್ನು ಒಂದು ಸಲಕ್ಕೆ ಮಾತ್ರ ಅದು ಕಚ್ಚಿ ಬಿಡ್ತದೆ. ಆದರೆ ಈ ದುರ್ಜನ ಆಗಲ್ಲ. ಅವನು ಏನು ಅಂತ ಕೇಳಿದರೆ ಒಬ್ಬ ಏಳಿಗೆ ಬರ್ತಾ ಇದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಕಚ್ಚುತ್ತಾನೇ ಇರ್ತಾನೆ. ಸರ್ಪೋದಶತಿ ಕಾಲೇನ ದುರ್ಜನಸ್ತು ಪದೇ ಪದೇ, ಅವನು ಯಾವತ್ತೂ ಕೂಡ ಕಚ್ಚುತ್ತಾ ಇರ್ತಾನೆ. ಇನ್ನೊಬ್ಬನ ಏಳಿಗೆಯನ್ನು ಬಯಸದೆ ತಾನು ಮನಸ್ಸಿನಿಂದ ಕಕ್ಕುತ್ತಾ ಇರತಕ್ಕಂಥವನು. ಇದು ಮನುಷ್ಯನ ಜೀವರಾಶಿಗಳದ್ದು. ಅದಕ್ಕೋಸ್ಕರ ನಮ್ಮಲ್ಲಿರತಕ್ಕಂತಹ ಈ ವಿಷವನ್ನು ಪರಿಹಾರಕ್ಕೋಸ್ಕರವಾಗಿ ಶೇಷನ ಆರಾಧನೆ, ಶೇಷನ ಮೂಲಕವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು ಎಂಬಂತಹ ಅಂಶವನ್ನು ಹೇಳ್ತಾರೆ. ಇಲ್ಲಿ ಹೀಗೆ ಭಗವಂತನಿಗೆ ಆ ಪೂತನೆ ತನ್ನನ್ನು ಅರ್ಪಿಸಿದ್ಲು. ಉರ್ವಶಿಯನ್ನು ಭಗವಂತ ಆ ಮೋಕ್ಷಕ್ಕೆ, ಅವಳನ್ನು ಅಪ್ಸರ ಎಡಕ್ಕೆ ಸೇರಿಸ್ತಾನೆ. ಪೂತನೆಯ ವಿಷಯ ಏನು ಅಂತ ಕೇಳಿದ್ರೆ ಪೂತನೆಯ ಸ್ವಲ್ಪ ವ್ಯವಸ್ಥೆಯನ್ನು ಹೇಳ್ತಾರಂತೆ. ಮರಿಷ್ಯತೋ ಭೋಜ ಪತೇರ್ನ ನ ಜನ್ಮ ತಮಃ ಪುಷಮಾರಹಸ್ಯ ಭವಿಷ್ಯತೀಯ ಇತೀವ ಧಾತ್ರೆ ಭವದೀಸತಸ್ಯ ವೃತೀಂದ್ರ ಬೃಂದಾರ್ಜಿತ ಪಾದಪೀಠ. ಈ ಪೂತನೆ ಯಾರು ಅಂತ ಕೇಳಿದ್ರೆ ಪೂತನೆ ನಮ್ಮಲ್ಲೂ ಕೂಡ ಇದ್ದಾಳೆ, ನಮ್ಮಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತು. ಯಾಕೆ ಅಂತ ಕೇಳಿದ್ರೆ ನಾವು ಕೂಡ ಈ ರೀತಿಯಾಗಿ ಚಿಂತನೆ, ಇನ್ನೊಬ್ಬನ ಏಳಿಗೆಯನ್ನು ಬಯಸದೆ ಅವಳಿಗೆ ಕೂಡ ಮಾಡಿದ್ದದೆ ಕೃಷ್ಣನನ್ನು ಸಾಯಿಸಬೇಕು. ಆ ಕೃಷ್ಣ ಅವನು ಹುಟ್ಟಬಾರ್ದು, ಅವನು ಬೆಳಿಬಾರ್ದು, ಅವನು ಸಾಯಬೇಕು ಅಂತ ಹೇಳಿಕೊಂಡೇ ಅವಳು ತನ್ನನ್ನು ತಾನು ಹಾಲು ಕೊಡಲಿಕ್ಕೆ ಹೋದದ್ದು. ಅವಳು ಆ ಕೆಟ್ಟದ್ದಾಗಿರತಕ್ಕಂಥ ಮನಸ್ಥಿತಿಯಿಂದಾಗಿ ಭಗವಂತನಿಗೆ ಹಾಲು ಕೊಡಲಿಕ್ಕೆ ಹೋಗಿ ತಾನೇ ತನ್ನ ಮರಣವನ್ನು ತಂದುಕೊಂಡ್ಳು. ಇವಳು ಯಾರು ಅಂತ ಕೇಳಿದರೆ ಈ ಪೂತನೆ ಹೇಳ್ತಾರೆ ಆ ಕಂಸನ ಸಾಕು ತಾಯಿ. ಅವಳು ಭಗವಂತ ಅವನಿಗೆ ಅಲ್ಲಿ
ಅಶರೀರವಾಣಿಯಂತೆ ತಾನು ಇನ್ನು ಮುಂದೆ ಅವಳಿಂದ ಸಾಯ್ತೇನೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ಆ ನರಕವನ್ನು ಹೊಂದುತ್ತಾನೆ. ನರಕಕ್ಕೆ ಹೋದ ಮೇಲೆ ಮತ್ತೆ ಪುನಃ ಬರಲಿಕ್ಕಾಗೋದಿಲ್ಲ. ಅಂಧಂತಮಸ್ಸುಗಳಿಗೆ ನರಕಕ್ಕಾದರೂ ಹೋದರೂ ಕೂಡ ಮೇಲಕ್ಕೆ ಬರುವಂತಹದ್ದಿದೆ. ಆದರೆ ಅಂಧಂತಮಸ್ಸನ್ನು ಪ್ರವೇಶ ಮಾಡಿದರೆ ಮತ್ತೆ ಯಾವ ಕಾಲಕ್ಕೂ ಕೂಡ ಊರ್ಧ್ವಗತಿ ಅದಿಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣ ಕೇವಲ ತನಗೆ ಆ ಹಾಲನ್ನು ಕೊಟ್ಟಲು, ವಿಷಪೂರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟದ್ರಿಂದಾಗಿ ಪೂತನೆಯನ್ನು ಕೊಂದದ್ದಲ್ಲ. ಕೇವಲ ಒಂದೇ ಕಾರಣದಿಂದಾಗಿ ಕೃಷ್ಣ ಆ ಪೂತನೆಯನ್ನು ಕೊಂದರೆ ಅವನಿಗೆ ಅದೊಂದು ಆ ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಹೇಳ್ತಾರೆ ಏನು ಅಂತ ಕೇಳಿದರೆ, ಅವಳದ್ದು ಬೇರೆ ಬೇರೆ ದೋಷಗಳು ತುಂಬ ಇತ್ತಂತೆ. ಆ ಎಲ್ಲ ಪಾಪಗಳನ್ನು ನೋಡಿ ತನ್ಮೂಲಕವಾಗಿ ಹೇಗೆ ರಾಮದೇವರು ತಾಟಕೆಯನ್ನು ಕೊಲ್ಲುವಾಗಲೂ ಕೂಡ ವಿಶ್ವಾಮಿತ್ರರ ಬಳಿ ರಾಮದೇವರು ಪ್ರಶ್ನೆಯನ್ನು ಮಾಡ್ತಾರೆ, ಸ್ತ್ರೀ ಹತ್ಯೆ ದೋಷ ಅಲ್ವಾ, ಸ್ತ್ರೀ ಹತ್ಯೆಯನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ನಿಷೇಧ ಮಾಡಿದೆ ಅಲ್ವಾ. ಈಗ ಈ ತಾಟಕೆ ಸ್ತ್ರೀ, ಅವಳನ್ನು ಕೊಂದರೆ ಭಗವಂತನಿಗೇನು ದೋಷ? ಆದರೂ ಕೂಡ ಲೌಕಿಕವಾಗಿರತಕ್ಕಂತಹ ದೃಷ್ಟಿಯನ್ನು ಅನುಸರಿಸಿಕೊಂಡು ಸ್ತ್ರೀ ಹತ್ಯೆಯನ್ನು ಮಾಡುವಂಥದ್ದು ದೋಷವಾಗ್ತದಲ್ವಾ ಅಂತ ಹೇಳಿದರೆ, ಆ ತಾಟಕೆ ಕೇವಲ ಆ ಒಂದು ಕಾರಣದಿಂದಾಗಿ ವದಾರ್ಹಳಲ್ಲ. ಅವಳ ಬೇಕಾದಷ್ಟು ದೋಷಗಳಿತ್ತು. ಸಜ್ಜನರು ಅಂತ ಯಾರೆಲ್ಲ ಇದ್ದರು, ಕಾಡಿನಲ್ಲಿ ವಾಸಿಸತಕ್ಕಂತಹ ಮುನಿಗಳು, ಅವರಿಗೆ ಅವರ ತಪಸ್ಸನ್ನು ಕೆಡಿಸುವಂತಹದ್ದು, ಅವರ ಯಾಗವನ್ನು ಕೆಡಿಸುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಒಟ್ಟು ಅವಳದ್ದು ಕೆಲಸ ಏನು ಅಂತ ಕೇಳಿದರೆ ಸಜ್ಜನರನ್ನು ಬಾಧಿಸುವಂತಹದ್ದು. ಯಾರು ಸಜ್ಜನರನ್ನು ಬಾಧಿಸ್ತಾ ಇರ್ತಾರೋ ಅವರಿಗೆ ಭಗವಂತ ಏನು ಯಾವ ಕಾಲಕ್ಕೂ ಕೂಡ ಮೇಲೆ ಬರಲಿಕ್ಕೆ ಬಿಡೋದಿಲ್ಲ. ಭಗವಂತ ಏನು ಮಾಡ್ತಾನೆ? ಅದಕ್ಕೋಸ್ಕರವಾಗಿ ಯಾರು ಭಗವಂತನ ಭಕ್ತರಿದ್ದಾರೋ ಭಗವದ್ಭಕ್ತರನ್ನು ದ್ವೇಷ ಮಾಡುವುದು ತಪ್ಪಾಗಿದೆ. ಭಗವದ್ಭಕ್ತರನ್ನು ಅವರನ್ನು ಅವಮಾನ ಮಾಡುವುದು ಕೂಡ ದೋಷ ಅಂತ ಅನಿಸಿಕೊಳ್ಳುತ್ತದೆ. ಅದಕ್ಕೋಸ್ಕರವಾಗಿ ಆ ತಾಟಕೆಯನ್ನು, ಅದೇ ರೀತಿಯಾಗಿ ಇಲ್ಲಿ ಕೃಷ್ಣ ಪೂತನೆಯನ್ನು ಕೂಡ ಸಂಹಾರ ಮಾಡಿದ್ದಾನೆ. ಆ ಪೂತನೆಯೂ ಕೂಡ ಆ ಕಂಸನ ತಾಯಿಯಾಗಿ ಒಂದು ರೀತಿಯಾಗಿ ಧರ್ಮ ವಿರುದ್ಧವಾಗಿ ತನ್ನ ನಡವಳಿಕೆಯನ್ನು ಅನುಸರಿಸಿಕೊಂಡಿರುತ್ತಾಳೆ. ಅದಕ್ಕೋಸ್ಕರವಾಗಿ ಆ ಎಲ್ಲ ಭಗವಂತ ಇದನ್ನೆಲ್ಲವನ್ನು ನೋಡಿಕೊಂಡು ಆ ಪೂತನೆಯನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ತದನಂತರದಲ್ಲಿ ವ್ರಜಸ್ಥವಾಲ ಗ್ರಹಪೀಡಿತಾ ಸಾ ವಿಷಪ್ರಧಾನಸ್ಯ ಫಲಂ ಪ್ರಪೇದೆ ಸ್ಥಾಹಿ ಕೃತ್ಯ ಮಹತೀ ಪ್ರಯುಕ್ತ ಸ್ವಕೀಯ ಮೃತ್ಯುತ್ತಮುಪೈತಿ ಕೃತ್ಯ. ಭಗವಂತ ಅವಳು ಪೂತನೆ ಒಬ್ಬಳಿಗೆ ಆ ಕೃಷ್ಣನಿಗೆ ನೇರವಾಗಿ ಬಂದು ಹಾಲು ಕೊಟ್ಟಿದ್ರೆ ಅದು ಒಂದು ಸಮಸ್ಯೆ ಇರಲಿಲ್ಲ. ಅವಳು ಆ ನಂದಗೋಕುರದಲ್ಲಿರತಕ್ಕಂಥ ಎಲ್ಲ ಮಕ್ಕಳ ಬಳಿಗೂ ಹೋಗಿ ಆ ಮಕ್ಕಳನ್ನು ಎಲ್ಲರನ್ನೂ ಕೂಡ ಸಾಯಿಸಿದ್ಲು. ತನ್ನಲ್ಲಿರ್ತಕ್ಕಂತಹ ವಿಷಪೂರಿತವಾಗಿರತಕ್ಕಂಥ ಹಾಲನ್ನು ನೀಡಿ ಆ ನಂದಗೋಕುಲದಲ್ಲಿರತಕ್ಕಂತಹ ಶಿಶುಹತ್ಯಾ ದೋಷಕ್ಕೆ ಅವಳು ಬಾಧಿತಳಾಗಿದ್ಲು. ಈ ಎಲ್ಲ ದೋಷಗಳನ್ನೆಲ್ಲವನ್ನೂ ಪರಿಗ್ರಹ ಮಾಡಿ ಭಗವಂತ ಮೊದಲಿಗೆ ಅವಳ ಬಳಿಗೆ ಹೋಗಿ ಭಗವಂತನಿಗೆ ಗೊತ್ತಿತ್ತಲ್ವ ಇವಳು ಬಂದಿದ್ದಾಳೆ, ಅವಳನ್ನು ಆರಂಭದಲ್ಲಿಯೇ ಭಗವಂತ ಮುಗಿಸ್ಬೋದಿತ್ತಲ್ವ ಅಂತ ಹೇಳಿದರೆ ಅವಳದ್ದು ಏನು ಪೂರ್ಣವಾಗಿ ಆಗಬೇಕು. ಅವಳಿಂದ ಆಗತಕ್ಕಂತಹ ಏನು ಅವಳದ್ದು ಪಾಪ ಕರ್ಮಗಳೇನಿದೆ ಅದೆಲ್ಲವೂ ಕೂಡ ಪೂರ್ಣವಾಗಬೇಕು. ಆ ಪೂರ್ಣವಾದ ಮೇಲೆ ಅವಳನ್ನು ಭಗವಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆ ಮಕ್ಕಳದ್ದು ಕೂಡ ಎಲ್ಲರನ್ನೂ ಕೂಡ ಕೊಂದು ಕೊನೆಗೆ ಅವಳು ಬಂದಿರತಕ್ಕಂತಹದ್ದು ಈ ಕೃಷ್ಣನ ಬಳಿಗೆ. ಕೃಷ್ಣ ಅವಳ ಹಾಲನ್ನು ಕುಡಿದ, ವಿಷವನ್ನೂ ಕುಡಿದ, ತನ್ಮೂಲಕವಾಗಿ ಅವಳನ್ನು ಪ್ರಾಣವನ್ನು ಕುಡಿದು ಬಿಟ್ಟ ಅಂತ ಹೇಳ್ತಾರೆ. ಇನ್ನು ಏನು ಅಂತ ಕೇಳಿದರೆ ಹೇಳ್ತಾರೆ, ಸ್ವಲ್ಪ ಅದನ್ನು ತಮಾಷೆಯಾಗಿ ಕೊಂಡು ಹೋಗ್ತಾ ಇದ್ದಾರೆ ರಾಜರು. ವ್ರಜಸ್ಥ ಬಾಲ ಗ್ರಹ ಪೀಡಿತ, ಅವಳು ಗ್ರಹದಿಂದ ಪೀಡಿತಳಾದ್ಲು ಅಂತ ಹೇಳ್ತಾರೆ. ಅವಳಿಗೇನು ಗ್ರಹಚಾರ ಅಂತ ಕೇಳಿದರೆ ಇವನೇ ಬಾಲಗ್ರಹ. ಯಾವರು ಬಾಲಗ್ರಹ? ಮಹಾಕೃಷ್ಣ, ಇವನೇ ಕೃಷ್ಣನೇ ಬಾಲಗ್ರಹ. ಇಡೀ ಗ್ರಹಗಳಿಗೂ ಅಧಿಪತಿಯಾಗಿರ್ತಕ್ಕಂಥವನು
ಭಗವಂತ. ಅಂತಹ ಬಾಲಗ್ರಹ ಇವಳಿಗೆ ಗ್ರಹಚಾರ ಸರಿಯಿರಲಿಲ್ಲ. ಗ್ರಹಚಾರದಿಂದ ಪೀಡಿತರಾಗಿರ್ತಕ್ಕಂಥವಳು ಆ ಪೂತನೆ. ಯಾರು ಗ್ರಹ ಅಂತ ಹೇಳಿದ್ರೆ ಈ ಬಾಲಗ್ರಹ, ಈ ಶಿಶುವಾಗಿರತಕ್ಕಂತಹ ಕೃಷ್ಣನೇ ಅವಳಿಗೆ ಬಾಲಗ್ರಹ. ಆ ಗ್ರಹನೇ ಸರಿ ಇರಲಿಲ್ಲ, ಅಂದರೆ ಕೃಷ್ಣನಿಂದಾಗಿ ಅವಳು ಪೀಡಿತರಾಗಿದ್ಲು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದರೆ, ಆ ಪೂತನೆ ಈ ಬಾಲಗ್ರಹನ ಪೀಡದಿಂದಾಗಿ ಅವಳು ಸತ್ಲು. ಇನ್ನೇನು ಅಂತ ಕೇಳಿದರೆ, ಭಗವಂತ ನಾವು ನಮಗಿಂತ ಉತ್ತಮರಿಗೆ ಇದರಿಂದ ಇದೊಂದು ರಹಸ್ಯವನ್ನು ಹೇಳಿದಾಗಾಯಿತು. ಏನು ಅಂತ ಕೇಳಿದರೆ, ನಮಗಿಂತ ಉತ್ತಮರಾಗಿರ್ತಕ್ಕಂಥವ್ರು ಯಾರಿರ್ತಾರೋ ಅವರನ್ನು ನಾವು ತಾಹಿ ಮಹತೀ ಪ್ರಯುಕ್ತ ಸ್ವಕೀಯ ಮೃತ್ಯುಕ್ತಮುಪೈತಿ. ನೀವು ಮಹತ್ತಾಗಿರತಕ್ಕಂತಹ ಯಾವುದೋ ಅಧಿಷ್ಠಾನದಲ್ಲಿ ನೀವು ಅಪಚಾರವನ್ನು ಮಾಡಿದರೆ ಆವಾಗ ಅದು ನಿಮಗೆ ಮೃತ್ಯುವಾಗಿ ಅದು ಸದೃಶವಾಗ್ತದೆ. ಅದಕ್ಕೋಸ್ಕರವಾಗಿ ನಮಗಿಂತ ಉತ್ತಮರಾಗಿರ್ತಕ್ಕಂಥವರು, ನಮಗಿಂತ ಜ್ಞಾನಿಗಳಾಗಿರ್ತಕ್ಕಂಥವರ ಮೇಲೆ ನಾವು ಏನಾದರೂ ಕೂಡ ಮಾನಸಿಕವಾಗಿ ಅಥವಾ ಅವರ ಮೇಲೆ ದೈಹಿಕವಾಗಿ ಅಥವಾ ಇನ್ನಿತರ ಯಾವುದೋ ಕೃತ್ರಿಮ ಅಭಿಚಾರ ಇನ್ನಿತರ ಬಾಧೆಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಇದೇ ಪೂತನೆಯ ದೃಷ್ಟಾಂತವಾಗ್ತದೆ. ಏನಾಯಿತು? ಪೂತನೆ ತನಗಿಂತ ಉತ್ತಮರಾಗಿರತಕ್ಕಂತಹ ಕೃಷ್ಣನೆಂಬ ಅಧಿಷ್ಠಾನದಲ್ಲಿ ಅವಳು ವಿಷವನ್ನು ಕೊಡ್ಲಿಕ್ಕೆ ಹೋದ್ಲು. ವಿಷವನ್ನು ಕೊಡ್ಲಿಕ್ಕೆ ಹೋದ್ರಿಂದಾಗಿ ಏನಾಯಿತು? ಆ ವಿಷ ಇವಳನ್ನೇ ಸಂಹಾರ ಮಾಡಿತು. ಇದರಿಂದ ನಾವು ತಿಳ್ಕೊಳ್ಳಬೇಕಾದಂತಹ ಒಂದು ದೊಡ್ಡ ತತ್ವ ಏನು ಅಂತ ಕೇಳಿದರೆ, ದೊಡ್ಡವರಿಗೆ ಮಾಡಿರ್ತಕ್ಕಂತಹ ಅಪಚಾರ, ಜ್ಞಾನಿಗಳಿಗೆ ಮಾಡಿರ್ತಕ್ಕಂತಹ ಅಪಚಾರ, ಅಥವಾ ಲೌಕಿಕವಾಗಿ ನಾವು ನೋಡುವುದು ಅಂತಾದರೆ ನಮ್ಮಂತಹ ದೊಡ್ಡವರು ಅಂತ ಹೇಳಿದರೆ ಅಧ್ಯಾಪಕರು, ಈಗಿನ ಕಾಲಕ್ಕೆ ಅಧ್ಯಾಪಕರು ಅಥವಾ ದೊಡ್ಡ ಜ್ಞಾನಿಗಳು ಅಥವಾ ಸನ್ಯಾಸಿಗಳು ಅಥವಾ ಇನ್ನಿತರ ಯಾರೋ ಮಹತ್ತಾಗಿರತಕ್ಕಂಥವರಲ್ಲಿ ಅವರಿಗೆ ಮಾಡಿರ್ತಕ್ಕಂತಹ ಅಪಚಾರ ಅದು ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಅದು ನಮಗೇನೇ ಬಂದು ಅದು ಆ ಮೃತ್ಯುವಾಗಿ ಅದು ನಮ್ಮನ್ನು ಕಾಡ್ತದೆ. ಹೇಗೆ ಅಂತ ಕೇಳಿದರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಆಕಾಶವನ್ನು ನೋಡಿ ನಾವು ನಮ್ಮ ಎಂಜಲನ್ನು ಮೇಲಕ್ಕೆ ಹಾಕಿದಾಗ ಅದು ಬೀಳುವಂಥದ್ದು ನಮ್ಮ ಮುಖಕ್ಕೆ. ಅಂದರೆ ದೊಡ್ಡ ಅಧಿಷ್ಠಾನದಲ್ಲಿ ಮಾಡಿರ್ತಕ್ಕಂತಹ ಮಾಟ, ಕೃತ್ರಿಮ, ಅಭಿಚಾರ ಎಲ್ಲವೂ ಕೂಡ ನಮಗೆ ಬರುವಂತಹದ್ದು. ಇವಳು ತನಗಿಂತ ಭಗವಂತ ಅಂತ ಒಂದು ಅಂಶ ಬಿಡುವುದಕ್ಕಿಂತಲೂ ಭಗವಂತ ದೊಡ್ಡ ಅಧಿಷ್ಠಾನ, ಕೃಷ್ಣನೆಂಬಂತಹ ದೊಡ್ಡ ಅಧಿಷ್ಠಾನ, ಆ ದೊಡ್ಡ ಅಧಿಷ್ಠಾನದಲ್ಲಿ ಮಾಡಿರ್ತಕ್ಕಂತಹ ಪಾಪ ಇವಳಿಗೆ ಅದು ಜನ್ಮಾಂತರಕ್ಕೆ ಕಾಲಕ್ಕೂ ಕೂಡ ಇವಳಿಗೆ ಅನುಸರಿಸಿಕೊಂಡು ಬಂದು ಇವಳನ್ನೇ ಸಂಹಾರ ಮಾಡುವಂತೆ ಆಯಿತು. ಇವಳೇ ತನ್ನ ಪ್ರಾಣವನ್ನು ಅರ್ಪಿಸಿಬಿಟ್ಲು. ಅದಕ್ಕೋಸ್ಕರವಾಗಿ ದೊಡ್ಡ ಅಧಿಷ್ಠಾನದಲ್ಲಿ ದೊಡ್ಡವರಿಗೆ ಅಥವಾ ನಮ್ಮಂತಹ ಜ್ಞಾನಿಗಳಿಗೆ ಯಾವ ಕಾಲಕ್ಕೂ ಕೂಡ ಅವರನ್ನು ಹೀಯಾಳಿಸುವಂತಹದ್ದು, ಅಪಚಾರವನ್ನು ಮಾಡುವಂತಹದ್ದು, ತಮಾಷೆಯನ್ನು ಮಾಡುವಂತಹದ್ದು ಅಥವಾ ಇನ್ನಿತರ ಯಾವುದೋ ಕ್ಷುದ್ರವಾಗಿರತಕ್ಕಂತಹ ದೃಷ್ಟಿಗಳಿಂದಾಗಿ ಅವರ ಮೇಲೆ ಅಭಿಚಾರವೋ ಅಥವಾ ಕೃತ್ರಿಮವೋ ಇತ್ಯಾದಿಗಳನ್ನು ಎಲ್ಲ ಪ್ರಯೋಗ ಮಾಡಿದರೆ ಆ ಕೃತ್ರಿಮಾದಿಗಳು ಇವನನ್ನೇ ಅನುಸರಿಸಿಕೊಂಡು ಬರ್ತದೆ ಎಂಬುದನ್ನು ಈ ಒಂದು ದೃಷ್ಟಾಂತದ ಮೂಲಕವಾಗಿ, ಪೂತನೆಯ ದೃಷ್ಟಾಂತದ ಮೂಲಕವಾಗಿ ರಾಜರು ನಮಗೆ ಎಚ್ಚರಿಸಿದ್ದಾರೆ. ಇದೊಂದು ವಿಷಯವನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ವಾಮಾಚಾರಾದಿಗಳು ದೊಡ್ಡ ಅಧಿಷ್ಠಾನದಲ್ಲಿ ಯಾವ ಕಾಲಕ್ಕೂ ಕೂಡ ಸಲ್ಲ ಅಂತ ಹೇಳ್ತಾರೆ. ತದನಂತರದಲ್ಲಿ ಅಭಿಪ್ರದತ್ತೆ ಗರಲೇಶ್ವಂತಂ ಅಭೀತಮಾಲೋಕ್ಯ ಭುಜಂಗ ಸಂಗಾನ್ ವಿಭೀಷಯಂತಿ ಸಮಗಾದಸ್ಯ ನಜೇದ್ ವಿಚರ್ಯಸ್ತಮದೇ ಸತತಂ ಸ್ಯಾತ್. ಅವಳು ಭಗವಂತನನ್ನು ಕೊಲ್ಲಬೇಕು ಅಂತ ಹೇಳಿಕೊಂಡು ಅವಳ ಹತ್ರ ವಿಷ ಇರಲಿಲ್ಲ. ಅವಳು ವಿಷವನ್ನು ಎಲ್ಲಿಂದ ತಂದದ್ದು ಅಂತ ಕೇಳಿದ್ರೆ ಪಾತಾಳದಿಂದ ಆ ವಿಷವನ್ನು ಸರ್ಪಲೋಕ, ಪಾತಾಳದಲ್ಲಿರ್ತಕ್ಕಂತಹ ಸರ್ಪಗಳ ಲೋಕ, ಆ ಪಾತಾಳದಲ್ಲಿ ಹೋಗಿ ಅಲ್ಲಿಂದ ವಿಷವನ್ನು ತಂದಿರತಕ್ಕಂಥವಳು. ಆ ಸರ್ಪಗಳು ಇವರಿಗೆ ವಾಸ್ತವಿಕವಾಗಿರತಕ್ಕಂತಹ ಒಳ್ಳೆಯ ವಿಷಯವನ್ನು ಕೊಡಲಿಲ್ವಂತೆ. ಅದರಿಂದಾಗಿ ಭಗವಂತ ಸಾಯಲಿಲ್ಲ ಅಂತ. ಯಾವುದೋ ಒಂದು ಈಗಲೂ ನಾವು ಹೇಳ್ತೇವಲ್ವ, ಯಾವುದೋ ಒಂದು ಅಂಗಡಿಯಿಂದ ನಾವು ಬೇಕಾಗಿರತಕ್ಕಂಥ ಸಾಮಗ್ರಿಯನ್ನು ತರ್ತೇವೆ. ಆ ಸಾಮಗ್ರಿಯಿಂದ ನಮಗೆ ಬೇಕಾಗಿರತಕ್ಕಂತಹ ಅಥವಾ ವೈಜ್ಞಾನಿಕವಾಗಿ ನೋಡುವುದು ಅಂತಾದರೆ ಯಾವುದೋ ಒಂದು
ಕಾನ್ಸಂಟ್ರೇಟೆಡ್ ಆಗಿರ್ತಕ್ಕಂಥ ಆ್ಯಸಿಡ್ ತರ್ತೇವೆ. ಕಾನ್ಸಂಟ್ರೇಟೆಡ್ ಆ್ಯಸಿಡ್ ತಂದು ನಾವು ಏನೋ ಒಂದು ನಾವು ಲ್ಯಾಬಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ, ಅದನ್ನು ಹಾಕಿದಾಗ ಅದಕ್ಕೆ ಬೇಕಾಗಿರತಕ್ಕಂಥ ರಿಸಲ್ಟ್ ನಮಗೆ ಬರಬೇಕು. ಅಂದರೆ ಯಾವುದೋ ಒಂದು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅದನ್ನು ಯಾವುದಕ್ಕೋ ಮಿಕ್ಸ್ ಮಾಡಿದಾಗ ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಬರಬೇಕು. ಇಲ್ಲೀಗ ಏನಾಯಿತು ಅಂತ ಕೇಳಿದರೆ, ಅವಳು ತಂದಿರತಕ್ಕಂತಹ ಪಾತಾಳ ಲೋಕದಿಂದ ತಂದಿರತಕ್ಕಂತಹ ವಿಷ ಭಗವಂತನನ್ನು ಏನೂ ಮಾಡಲಿಲ್ಲ. ಭಗವಂತನನ್ನು ಏನೂ ಮಾಡದೆ ಅದು ಏನು ಮಾಡಿತು ಅಂತ ಕೇಳಿದರೆ ಇವಳನ್ನೇ ಸಂಹಾರ ಮಾಡಿತು. ಇಲ್ಲಿ ರಾಜರು ಇದನ್ನು ಒಂದು ರೀತಿಯಾಗಿ ತಮಾಷೆ ಹಾಕೊಂಡು ಹೋಗ್ತಾ ಇದ್ದಾರೆ. ನೀವು ಕೊಟ್ಟಂತಹ ವಿಷ ಅದು ಕಲಬೆರಕೆ ಆಗಿದೆ, ಅದು ಕೃಷ್ಣನನ್ನು ಏನೂ ಮಾಡಲಿಲ್ಲ, ನನ್ನನ್ನೇ ಅದು ಸಂಹಾರ ಮಾಡಿದೆ ಅಂತ ಹೇಳಿಕೊಂಡು ಗದರಿಸಲಿಕ್ಕೋಸ್ಕರವಾಗಿ ಅವಳು ಪಾತಾಳವನ್ನು ಸೇರಿದ್ಲು ಅಂತ ಹೇಳ್ಬೋಣ. ಅಂದರೆ ಏನು ಅಂತ ಕೇಳಿದರೆ ಒಟ್ಟು ತಾತ್ಪರ್ಯವನ್ನು ಹೇಳಿದ್ದು ಅವಳು ಸತ್ತು ಅಂತ ಹೇಳಿದ್ದು. ಆ ಸತ್ತಳು ಎಂಬಂತಹ ವಿಷಯವನ್ನು ಭಗವಂತನಿಗೆ ಕೊಟ್ಟಂತಹ ವಿಷ ಇವನಿಗೆ ಯಾವುದೇ ರೀತಿಯಾಗಿ ಅದು ಏನು ಅದರಿಂದಾಗಿ ಆಗಲಿಲ್ಲ ಎಂಬುದಾಗಿ ಒಂದು ಹೇಳ್ತಾರೆ. ಇನ್ನೊಂದು, ವಿಷವನ್ನು ಕೊಟ್ಟರೆ, ನಮ್ಮ ಮನಸ್ಸಿರತಕ್ಕಂತಹ ವಿಷವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ನಮ್ಮನ್ನೇ ಮೊದಲಿಗೆ ಸಾಯಿಸುವಂಥದ್ದು. ಅದಕ್ಕೋಸ್ಕರವಾಗಿ ಸಿದ್ಧವಾಗಿರತಕ್ಕಂತಹ ಪದಾರ್ಥವನ್ನು ಯಾರು ಭಗವಂತನಿಗೆ ನೀಡ್ತಾರೋ ಒಂದು ಹೇಳ್ಬೋದಲ್ವ, ಇದೇ ಈಗ ನಿಷಿದ್ಧವಾಗಿರ್ತಕ್ಕಂಥ ವಿಷವನ್ನು ಯಾರಿಗಾದರೂ ಕೊಡ್ಬೋದಲ್ವ ಅಂತ ಹೇಳಿದ್ರೆ, ವಿಷ ಭೋಜ್ಯ ಪದಾರ್ಥವು ಕೊಟ್ಟರೆ ಅದರಿಂದ ಏಳಿಗೆ. ಯಾವುದು ಅಭೋಜ್ಯ ಪದಾರ್ಥವನ್ನು ನೀಡಿ ನಾವು ಊರ್ಧ್ವಲೋಕಕ್ಕೆ ಹೋಗುವಂತಹದ್ದು ಅದು ಕನಸಿನ ಮಾತು. ಅಭೋಜ್ಯ ಪದಾರ್ಥವನ್ನು ನೀಡಿ ಭಗವಂತನ ಕಡೆಗೆ ಹೋಗ್ಲಿಕ್ಕಾಗೋದಿಲ್ಲ. ಯಾವುದು ಭೋಜ್ಯ ಪದಾರ್ಥಗಳಿದೆಯೋ ಭಗವಂತನಿಗೆ, ಅದಕ್ಕೋಸ್ಕರವಾಗಿ ಯಾವುದು ಭಗವಂತನಿಗೆ ನಿವೇದಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ, ನಿವೇದಿಸಲಿಕ್ಕೆ ಅರ್ಹವಾಗಿರ್ತಕ್ಕಂತಹ ಪದಾರ್ಥಗಳಿದೆಯೋ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಯಾವುದು ನಿವೇದಿಸಲಿಕ್ಕೆ ಅರ್ಹ ಅಲ್ವೋ ಅಂತಹ ಪದಾರ್ಥಗಳನ್ನು ಭಗವಂತನಿಗೆ ನೀಡಿ ನಾವು ಊರ್ಧ್ವಲೋಕಕ್ಕೆ ಭಗವಂತನ ಗತಿಯನ್ನು ಹೊಂದಲಿಕ್ಕೆ ಆಗೋದಿಲ್ಲ ಎಂಬಂತಹ ಒಂದು ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ. ಅವಳು ಏನು ಮಾಡಿದ್ದು, ಭಗವಂತನಿಗೆ ಯೋಗ್ಯವಾಗಿರ್ತಕ್ಕಂತಹ ಪದಾರ್ಥವನ್ನು ಕೊಡಲಿಲ್ಲ. ಭಗವಂತನಿಗೆ ಬದಲಾಗಿ ಏನು ಮಾಡಿದ್ದು, ಭಗವಂತನಿಗೆ ಅಭೋಜ್ಯವಾಗಿರ್ತಕ್ಕಂಥ ವಿಷವನ್ನು ಕೊಟ್ಟಳು. ಆ ವಿಷ ಅದರಿಂದ ಏನಾಯಿತು ಅಂತ ಕೇಳಿದರೆ ಇವಳೇ ಮೊದಲಿಗೆ ಅದರಿಂದ ಆಗತಕ್ಕಂತಹ ಹಾನಿಯನ್ನು ತಾನೇ ಅನುಭವಿಸಿದ್ದು. ಹೀಗೆ ರಾಜರು ಆ ಭಗವಂತನಿಗೆ ಪೂತನಾ ಸಂಹಾರ, ಆ ಪೂತನೆಯನ್ನು ಸಂಹಾರ ಮಾಡಿರ್ತಕ್ಕಂತಹ ಕೃಷ್ಣನ ಲೀಲೆಯನ್ನು ಈ ರೀತಿಯಾಗಿ ಚಿತ್ರಣ ಮಾಡಿದ್ದಾರೆ. ಮುಂದೆ ಸೇರಿದ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಮಾಲಂ ವಿಷ್ಣುಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಣಮಸ್ತು.